ಯೇಸುದೇವಾ ಸ್ತುತಿ ಸ್ತೋತ್ರವು, ಯೇಸುದೇವಾ ಯೇಸುದೇವಾ ಯೇಸುದೇವಾ, ಪವನಾತ್ಮ ಸ್ತುತಿ ಸ್ತೋತ್ರವು, ಪವನಾತ್ಮ ಸ್ತುತಿ ಸ್ತೋತ್ರವು, ಪವನಾತ್ಮ ಸ್ತುತಿ ಸ್ತೋತ್ರವು, ಪವನಾತ್ಮ ಸ್ತುತಿ ಸ್ತೋತ್ರವು, ಪವನಾತ್ಮ ಪವನಾತ್ಮ ಪವನಾತ್ಮ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ದೇವನಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸ್ತುತಿ ಸ್ತೋತ್ರ ಆರಾಧನೆಯು ಮಹಿಮೆಯು ಉಂಟಾಗಲಿ. ಆದಲ್ಲಿದ್ದವರು ಈ ವರ್ತಮಾನದಲ್ಲಿರುವವರು ಭವಿಷ್ಯತ್ ಕಾಲದಲ್ಲಿ ಬರುವವರಾದ ಸರ್ವಶಕ್ತ ದೇವರು ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು. ಹಾಲೆಲುಯ ಹಾಲೆಲುಯ ಹಾಲೆಲುಯ. ತಂದೆ ಆ ದೇವರೇ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ ಸಲ್ಲಿಸ್ತೀವಿ. ನೀವು ನಮ್ಮ ದೇವರು, ನಮ್ಮ ರಕ್ಷಕರು, ನಮ್ಮ ಸೃಷ್ಟಿಕರ್ತರು. ತಂದೆ ಆ ದೇವರೇ, ಅನುದಿನ ಅನುಕ್ಷಣ ನಮ್ಮನ್ನ ಪರಿಪಾಲಿಸಿ ಪೋಷಣೆ ಮಾಡೋ ದೇವರು ನೀವಾಗಿದ್ದೀರಿ. ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ, ನಮ್ಗೆಲ್ಲ ಬೇಕಾದ ಒದಗಿಸುವ ಪ್ರೀತಿಯ ತಂದೆಯಾದ ದೇವರು ನೀವಾಗಿದ್ದು ನಿಮ್ಗೆ ಸ್ತೋತ್ರ. ತಂದೆ, ಇವತ್ತು ನಮ್ಮೆಲ್ಲ ಸುರಿಸುವ ಪ್ರತಿಯೊಂದು ಆಶೀರ್ವಾದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೀವಿ. ನಮ್ಮೆಲ್ಲ ಸುರಿಸುವ ಪ್ರತಿಯೊಂದು ಕೃಪಾವರಗಳಿಗಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೀವಿ. ತಂದೆ ಆ ದೇವರೇ, ಈ ಪ್ರಾತಃ ಕಾಲದಲ್ಲಿ ನಮ್ಮ ಈ ಪ್ರಾರ್ಥನೆ, ನಮ್ಮ ಸ್ತುತಿ ಸ್ತೋತ್ರ ನಿಮ್ಗೆ ಅರ್ಪಿಸ್ತೇವೆ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರು ನಿಮ್ಮ ಕರಳಿ ಅರ್ಪಿಸ್ತೇವೆ. ತಂದೆ ಆ ದೇವರೇ, ಈ ನಿಮ್ಮ ಮಕ್ಕಳಿಗೆ ಇವತ್ತು ಬೇಕಾದಂತಹ ವಾಕ್ಯಗಳನ್ನ ಬೋಧಿಸಲು ಬೇಕಾದ ಜ್ಞಾನ ಕೃಪೆಯನ್ನು ಅನುಗ್ರಹಿಸಿರಿ. ಆ ವಾಕ್ಯಗಳನ್ನ ಸ್ವೀಕರಿಸಲು ಮತ್ತು ಜೀವನದಲ್ಲಿ ಅಳವಡಿಸಿ ನಿಮ್ಗೆ ಸಾಕ್ಷಿಯಾಗಲು ಬೇಕಾದ ಕೃಪೆ ಅನುಗ್ರಹಿಸಿರಿ. ನಿಮ್ಮ ಪವಿತ್ರಾತ್ಮರ ಶಕ್ತಿ ಕೃಪೆಯಿಂದ ನಾವು ತುಂಬಿಸಿರಿ. ಪವಿತ್ರಾತ್ಮರ ಬನ್ನಿ, ನಿಮ್ಗೆ ಸ್ವಾಗತ. ನಮ್ಮ ಹೃದಯಕ್ಕೆ, ನಮ್ಮ ಆತ್ಮಕ್ಕೆ ಸ್ವಾಗತ. ಪವಿತ್ರಾತ್ಮರೇ, ನಮ್ಮಲ್ಲಿ ಬಂದು ತಂಗಿರಿ. ಯೇಸುವಿನ ಹೆಜ್ಜೆಯಲ್ಲಿ ನಮ್ಮ ನಡೆಸಿರಿ. ಯೇಸುವಿಗೆ ಸಾಕ್ಷಿಗಳನ್ನಾಗಿ ಪರಿವರ್ತಿಸಿರಿ. ಮಾತೆ ಮರಿಯಮ್ಮನರೇ, ಪ್ರಭು ಯೇಸುವಿನ ನಮ್ಮ ತಾಯಿ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನೇ ನಾವು ನಿಮ್ಮ ಕರಳಿ ಅರ್ಪಿಸ್ತೇವೆ. ನೀವು ನಮ್ಮ ತಾಯಿಯನ್ನು ಸ್ವೀಕರಿಸ್ತೇವೆ. ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿ ನಮ್ಮ ಕರಳಿದ ಯೇಸನ್ನು ನಡೆಸ್ತಾಯಿ. ನಮೋ ಮರಿಯವರ ಸಾದ ಪೂರ್ಣಿ ಪ್ರಭು ನಿಮ್ಮನ್ನು ಇದ್ದಾರೆ. ಸ್ತ್ರೀಗಳು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ಪರಿಶುದ್ಧ ಮರಿಯಾದಿ ಮಾತೆ, ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯವರ ಸಾದ ಪೂರ್ಣಿ ಪ್ರಭು ನಿಮ್ಮನ್ನು ಇದ್ದಾರೆ. ಹೇಳಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ಪರಿಶುದ್ಧ ಮರಿಯಾದೆ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಸಾದ ಪೂರ್ಣಿ ಪ್ರಭು ನಿಮ್ಮನ್ನು ಇದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ಪರಿಶುದ್ಧ ಮರಿಯಾದೆ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯಿ. ಆಮೆನ್. ಪಿತರಿಗೂ ಸುತರಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದಂತೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. Praise the Lord. ಪ್ರಿಯರೇ, ನಾವು ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಸಂಕ್ಷೇಪ ಇದರಿಂದ ನಾವು ಧ್ಯಾನ ಮಾಡ್ತಾ ಇದೀವಿ. ಇವತ್ತು ನಾವು ಧ್ಯಾನ ಮಾಡ್ತೇವೆ ಆರ್ಟಿಕಲ್ 146, 146. ಯೇಸು ಕ್ರೈಸ್ತರು ಮತ್ತು ಅವರ ಆತ್ಮರು ವಿಶ್ವಾಸಿಗಳ ಹೃದಯಗಳಲ್ಲಿ ಹೇಗೆ ಕ್ರಿಯಾಶೀಲರಾಗ್ತಾರೆ, ಕ್ರಿಯಾತ್ಮಕವಾಗಿದ್ದಾರೆ ಅಂತ. ಯೇಸು ಕ್ರಿಸ್ತರು ಮತ್ತು ಆತ್ಮರು, ಪವಿತ್ರಾತ್ಮರು ಇಬ್ಬರು ಸೇರಿ ವಿಶ್ವಾಸಿಗಳ ಹೃದಯದಲ್ಲಿ ಹೇಗೆ ಕ್ರಿಯಾತ್ಮಕರಾಗಿದ್ದಾರೆ. ನಾವು ನೋಡಿದೆವು, ಪವಿತ್ರಾತ್ಮ ಯೇಸು ಕ್ರಿಸ್ತರ ಜೀವನದಲ್ಲಿ ಹೇಗೆ ಕ್ರಿಯಾತ್ಮರಾಗಿದ್ರು, ಧರ್ಮಸಭೆಯಲ್ಲಿ ಹೇಗೆ ಕ್ರಿಯಾತ್ಮರಾಗಿದ್ರು, ಮರಿಯಳ ಜೀವಿತದಲ್ಲಿ ಹೇಗೆ ಕ್ರಿಯಾತ್ಮರಾಗಿದ್ರು, ಶಿಷ್ಯರ ಜೀವನದಲ್ಲಿ ಹೇಗೆ ಕ್ರಿಯಾತ್ಮರಾಗಿದ್ರು ಪವಿತ್ರಾತ್ಮರು. ಆದ್ರೆ ಈಗ ನಾವು ನೋಡ್ತಿರೋದು ಯೇಸು ಕ್ರೈಸ್ತರು ಮತ್ತು ಪವಿತ್ರಾತ್ಮರು
ಇಬ್ಬರು ಸೇರಿ ನಮ್ಮ ವಿಶ್ವಾಸಿಗಳ ಹೃದಯದಲ್ಲಿ ಹೇಗೆ ಕ್ರಿಯಾತ್ಮಕರು ಆಕ್ಟಿವ್ ಆಗಿದ್ದಾರೆ ಅಂತ. ಹೀಗೆ ಉತ್ತರ, ಯೇಸು ಕ್ರೈಸ್ತರು ತಮ್ಮ ಆತ್ಮರನ್ನು ಮತ್ತು ದೇವರ ವರ ಪ್ರಸಾದವನ್ನು ಸಂಸ್ಕಾರಗಳ ಮುಖಾಂತರ ಧರ್ಮಸಭೆಯ ಎಲ್ಲಾ ಸದಸ್ಯರಿಗೆ ಪ್ರಸಾರ ಮಾಡುತ್ತಿರುವಂತೆ ಅವರು ತಮ್ಮ ಆತ್ಮರ ಹೊಸ ಜೀವದ ಫಲವನ್ನೀಯುತ್ತಾರೆ. ಪವಿತ್ರ ಆತ್ಮರು ಪ್ರಾರ್ಥನೆಯ ಗುರುವೂ ಆಗಿದ್ದಾರೆ. ಯೇಸು ಕ್ರೈಸ್ತರು ತಮ್ಮ ಆತ್ಮರನ್ನು ಮತ್ತು ದೇವರ ವರ ಪ್ರಸಾದವನ್ನು ಸಂಸ್ಕಾರಗಳ ಮುಖಾಂತರ ಧರ್ಮಸಭೆಯ ಎಲ್ಲಾ ಸದಸ್ಯರಿಗೆ ಪ್ರಸಾರ ಮಾಡುತ್ತಿರುವಂತೆ, ಸಂಸ್ಕಾರಗಳ ಮುಖಾಂತರ ಸ್ಯಾಕ್ರಮೆಂಟ್ಸ್ ಧರ್ಮಸಭೆಯ ಎಲ್ಲ ಸದಸ್ಯರಿಗೆ ಪ್ರಸಾರ ಮಾಡ್ತಿರುವಂತೆ ಅವರು ಆತ್ಮರ ಹೊಸ ಜೀವದ ಫಲವನ್ನು ಕೊಡುತ್ತಾರೆ. ಪವಿತ್ರ ಆತ್ಮರು ಪ್ರಾರ್ಥನೆ ಗುರುವಾಗಿದ್ದಾರೆ. ಅದರಿಂದ ಯೇಸು ಕ್ರಿಸ್ತರು ತಮ್ಮ ಆತ್ಮರನ್ನು ಮತ್ತು ದೇವರ ವರ ಪ್ರಸಾದಗಳನ್ನು ನಮಗೆ ಹೇಗೆ ಕೊಡ್ತಾರೆ? ಸಂಸ್ಕಾರಗಳ ಮುಖಾಂತರ. ಅದರಿಂದ ದೇವರ ವರ ಪ್ರಸಾದ ನಮ್ಗೆ ನೇರವಾಗಿ ಬರುತ್ತದ? ಡೈರೆಕ್ಟ್ ಆಗಿ ಬರುತ್ತಾ? ತುಂಬಾ ಜನ ಹೇಳ್ತಾರೆ ನಾವು ನೇರವಾಗಿ ದೇವರ ಹತ್ರ ಪ್ರೇಯರ್ ಮಾಡ್ತೀವಿ, ನಾವು ಡೈರೆಕ್ಟ್ ಆಗಿ ದೇವರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಳ್ತೀವಿ ಅದಕ್ಕೆ ತುಂಬಾ ಜನ ಹೇಳುದುಂಟು. ಆದ್ರೆ ಬೈಬಲ್ನಲ್ಲಿ ದೇವರು ನಮಗೆ ನೇರವಾಗಿ ಡೈರೆಕ್ಟ್ ಆಗಿ, ಹಾಗಾದ್ರೆ ಈ ಸಂಸ್ಕಾರಗಳನ್ನ ಯೇಸು ಯಾಕೆ ಸ್ಥಾಪನೆ ಮಾಡಿದ್ದಾರೆ? ಅದರಿಂದ ಇವತ್ತು ದೇವರ ದೈವಿಕ ಜೀವ ನಮಗೆ ಹರಿದು ಬರಿದು ಯಾವ ರೀತಿಯಲ್ಲಿ ಬರ್ತಾ ಇದೆ ಅಂತ. ಈ ಸಂಸ್ಕಾರಗಳು ಇವತ್ತಿನಿಂದಲ್ಲ, ಹಳೆ ಒಡಂಬಡಿಕೆ ಕೂಡ ಇದ್ದೇವೆ, ಸಂಸ್ಕಾರಗಳ ಮುಖಾಂತರ ದೇವರಿಗೆ ಕಾರ್ಯ ಮಾಡ್ತಿದ್ರು ಅಂತ. ಅದರಿಂದ ದೇವರು ಏನಾದ್ರೂ ಒಂದು ಮಾಡುದ ಒಂದು ವಿಧಿ ವಿಧಾನಗಳ ಮುಖಾಂತರ, ಒಂದು ಆಚರಣೆ ಮುಖಾಂತರ ದೇವರು ಹೇಗೆ ಜನರನ್ನ ತಮ್ಮ ಅನ್ಯೋನ್ಯತೆಯಲ್ಲಿ ಇರಿಸ್ಕೊಳ್ತಾ ಇದ್ರು ಅಂತ, ಹೇಗೆ ದೇವರು ಕೆಲವು ವಸ್ತು ವ್ಯಕ್ತಿಗಳನ್ನ ಆರಿಸ್ಕೊಂಡು ಅವ್ರಿಗ ಮುಖಾಂತರ ದೇವರಿಗೆ ಕಾರ್ಯ ಮಾಡ್ತಿದ್ರು. ಡೈರೆಕ್ಟ್ ಆಗಿ ದೇವರೆಲ್ಲಾದ್ರೂ ಕಾರ್ಯ ಮಾಡ್ತಿದ್ರ? ನೇರವಾಗಿ ಕಾರ್ಯ ಮಾಡೋದಾದ್ರೆ ಈ ಪ್ರವಾದಿಗಳು ನಮ್ಗೆ ಆಗ್ಬೇಕಾಗಿತ್ತು, ಮೋಸೆ ಎಲ್ಲ ಲೀಡರ್ಸ್ಗಳು ಆಗ್ಬೇಕಾಗಿತ್ತು, ರಾಜರುಗಳೆಲ್ಲ ಆಗ್ಬೇಕಾಗಿತ್ತು, ನಮ್ಗೆ ಯಾಜಕರು ಗುರುಗಳೆಲ್ಲ ಆಗ್ಬೇಕಾಗಿತ್ತು ನಮ್ಗೆ ನೇರವಾಗಿ ದೇವ್ರ ಕಾರ್ಯ ಮಾಡೋದಾದ್ರೆ. ಅದರಿಂದ ನಮಗೆ ಹಳೆ ಒಡಂಬಡಿಕೆಯಲ್ಲೂ ಕೂಡ ಈ ವಸ್ತುಗಳು ಅಥವಾ ಪ್ರಾಣಿಗಳು, ವ್ಯಕ್ತಿಗಳು, ಸ್ಥಳಗಳು ನಮಗೆ ಬೇಕಾದದ್ದು. ಅದರಿಂದ ದೇವರು ಇವುಗಳ ಮುಖಾಂತರ ಕಾರ್ಯ ಮಾಡ್ತಾ ಇದ್ರು. ಉದಾಹರಣೆಗೆ ಪಾಸ್ಕ ಹಬ್ಬ, ಪಾಸ್ಕ ಕುರಿಮರಿ, ಸಾಬತ್ ದಿನದ ಆಚರಣೆಗಳು. ಹಾಗೆ ಈಗ ಯೇಸು ಕ್ರಿಸ್ತರು ತಮ್ಮ ಆತ್ಮರನ್ನು ಮತ್ತು ದೇವರವರ ಪ್ರಸಾದವನ್ನು ಸಂಸ್ಕಾರಗಳ ಮುಖಾಂತರ, 7 ಸಂಸ್ಕಾರಗಳು ನಾವು ನೋಡ್ತೀವಿ, ಜ್ಞಾನ ಸ್ನಾನದಿಂದ ಹಿಡಿದು ಕೊನೆಗೆ ವಿವಾಹ ತನಕ 7 ಸಂಸ್ಕಾರಗಳು. ಈ ಸಂಸ್ಕಾರಗಳ ಮುಖಾಂತರ ಧರ್ಮಸಭೆಯ ಎಲ್ಲಾ ಸದಸ್ಯರಿಗೆ ಪ್ರಸಾರ ಮಾಡುತ್ತಿರುವಂತೆ ಆತ್ಮರನ್ನು ವರಪ್ರಸಾದವನ್ನು ಈ ಸಂಸ್ಕಾರಗಳ ಮುಖಾಂತರ ಜನರಿಗೆ ತಲುಪಿಸುವಂತೆ ಅವರು ಆತ್ಮರ ಹೊಸ ಜೀವದ ಫಲವನ್ನು ನೀಯುತ್ತಾರೆ. ಅದರಿಂದ ಆತ್ಮರ ಹೊಸ ಫಲಗಳು, ಅದೊಂದು ಪ್ರತಿಯೊಂದು ವ್ಯಕ್ತಿಗಳು ಕೂಡ ಒಂದು ಯೇಸು ಕ್ರೈಸ್ತರ ಯಾತನೆಯ ಮರಣ ಪುನರುತ್ಥಾನದ ಫಲವಾಗಿರ್ತಾರೆ ನಾವೆಲ್ಲರೂ ಕೂಡ. ಅದರಿಂದ ನಾವು ನಮ್ಮಷ್ಟಿಗೆ ಬಂದದ್ದಲ್ಲ, ನಾವು ನಮ್ಮಷ್ಟಿಗೆ ಉಂಟಾದದ್ದಲ್ಲ. ಯೇಸು ಕ್ರಿಸ್ತರ ಪರಿಶ್ರಮದ ಫಲವಾಗಿ, ಅವರ ಯಾತನೆಯ ಕಷ್ಟ ನೋವು ಸಂಕಟಗಳ ಪರಿಣಾಮವಾಗಿ ಇವತ್ತು ನಾವು ಏನಾಗಿದ್ದೇವೆ, ಅದೆಲ್ಲ ಯಾರ ಪುಣ್ಯ ಫಲಗಳು? ಯೇಸು ಕ್ರಿಸ್ತರ ಪುಣ್ಯ ಫಲಗಳು, ಅದು ನಾವಾಗಿದ್ದೇವೆ. ಅದಕ್ಕೆ ಯೇಸುಸ್ವಾಮಿ ಪೇತ್ರನಿಗೆ ಯೋಹನ 21ನೇ ಕೊನೆ ಅಧ್ಯಾಯದಲ್ಲಿ ನೋಡ್ತಾ ಇದ್ವಿ 15ನೇ ವಚನಗಳಿಂದ, ನೀನನ್ನು ಪ್ರೀತಿಸ್ತೀಯಾ, ನನ್ನ ಕುರಿಗಳನ್ನ ಮೇಯಿಸು ಅಂತ ಹೇಳ್ತಾ ಇದ್ವಿ ಪೇತ್ರನಿಗೆ. ನನ್ನ ಕುರಿಗಳು. ಅದರಿಂದ ಯೇಸು ಕ್ರಿಸ್ತರ ಯಾತನೆ ಫಲಗಳು ನಾವು, ನಮ್ಮನ್ನ ಯೇಸು ಕ್ರಿಸ್ತರ ಸಂಪಾದನೆ ಮಾಡಿದ್ದಾರೆ. ಅದಕ್ಕೆ ಕೊರಿಂಥ ಪತ್ರದಲ್ಲೂ ಕೂಡ 1 ಕೊರಿಂಥ 6ನೇ ಅಧ್ಯಾಯದಲ್ಲೂ ಕೂಡ ಪೌಲ್ ಹೇಳ್ತಾನೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ಯೇಸು ಸ್ವಾಮಿ ನಿಮ್ಮನ್ನ ಕೊಂಡುಕೊಂಡಿದ್ದಾರೆ ಅಂತ. ಒಂದು ಕೊರಿಂಥ 6ನೇ ಅಧ್ಯಾಯ ವಚನ 19-20, ದೇವರು ನಿಮ್ಗೆ ಅನುಗ್ರಹಿಸುವ
ಪವಿತ್ರಾತ್ಮರಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ. ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ನೀವು ನಿಮ್ಮ ಸ್ವಂತ ಸ್ವತ್ತು ಅಲ್ಲ, ಏಕೆಂದರೆ ನೀವು ಕ್ರಯಕ್ಕೆ ಕೊಂಡುಕೊಳ್ಳಲಾದವರು. ಆದ್ರಿಂದ ನಿಮ್ಮ ದೇಹದಲ್ಲಿ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ. ನಾವು ನಮ್ಮ ಸ್ವಂತ ಸ್ವತ್ತಲ್ಲ, ಕ್ರಯಕ್ಕೆ ಕೊಳ್ಳಲಾದವರು. ಅದರಿಂದ ಯೇಸು ಕ್ರಿಸ್ತರು ನಮ್ಮನ್ನ ಕೊಂಡ್ಕೊಂಡಿದ್ದಾರೆ. ಅಂದ್ರೆ ಯೇಸು ಕ್ರಿಸ್ತರು ತಮ್ಮ ಯಾತನೆಯ, ಮರಣದ, ಪುನರುತ್ಥಾನದ, ತಮ್ಮ ಬೋಧನೆಯ, ತಮ್ಮ ಪರಿಶ್ರಮದ ಫಲವಾಗಿ ನಮ್ಮನ್ನ ಯೇಸು ಸ್ವಾಮಿ ಪಡ್ಕೊಂಡಿದ್ದಾರೆ. ಅದರಿಂದ ಧರ್ಮಸಭೆ ಎಲ್ಲಾ ಸಹೋದರಿಗೆ ಪ್ರಸಾರ ಮಾಡ್ತಿರುವಂತೆ ಅವರು ಆತ್ಮರ ಹೊಸ ಜೀವದ ಫಲವನ್ನು ಇದ್ದರೆ ಪವಿತ್ರಾತ್ಮರ ಪ್ರಾರ್ಥನೆ ಗುರುವಾಗಿದ್ದಾರೆ ಎಂದು. ಪ್ರಾರ್ಥನೆಯ ಗುರು ಪವಿತ್ರಾತ್ಮರಾಗಿದ್ದಾರೆ. ಏಕೆಂದ್ರೆ ನಾವು ನೇರವಾಗಿ ನಮ್ಮ ಎಲ್ಲ ಪ್ರಾರ್ಥನೆ ಕೋರಿಕೆಗಳನ್ನು ಮಾಡಲು ಪವಿತ್ರಾತ್ಮ ನಮ್ಗೆ ಸಹಾಯ ಮಾಡ್ತಾರೆ. ನಮ್ ಜೊತೆ ಇದ್ದು ನಮ್ಮಲ್ಲಿದ್ದು ಪ್ರಾರ್ಥನೆ ಮಾಡೋರಾಗಿದ್ದಾರೆ. ಇದನ್ನ ನಾವು ರೋಮಪುರ 8ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ. ರೋಮಪುರ 8ನೇ ಅಧ್ಯಾಯದಲ್ಲಿ ಅಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಹೇಗೆ ಪ್ರಾರ್ಥನೆ ಮಾಡ್ಬೇಕು, ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ಇದ್ದುಕೊಂಡು, ಪವಿತ್ರಾತ್ಮರೇ ಮಾತಿಗೆ ಎಟಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ದೇವರ ಚಿತ್ತದ ಪ್ರಕಾರ ನಮಗಾಗಿ ಪ್ರಾರ್ಥನೆ ಮಾಡ್ತಾರಂತ. ಅದರಿಂದ ಪವಿತ್ರಾತ್ಮರಲ್ಲಿ ಪ್ರಾರ್ಥನೆ ಗುರು ಕೂಡ ಆಗಿದ್ದಾರೆ ಅಂತ. ಇದನ್ನ ನಾವು ಸ್ವಲ್ಪ ವಿಸ್ತಾರವಾಗಿ ನೋಡ್ದಾದ್ರೆ, ನಾವು ದ ಕ್ಯಾಟಕಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್ ಅದರಲ್ಲಿ ಈ ಕನ್ನಡದಲ್ಲಿ ಏನು 146 ಆರ್ಟಿಕಲ್ ಅಂತ ಒಂದಿದೆ. ಅದನ್ನ ಒಂದು 3-4 ಆರ್ಟಿಕಲ್ ನೋಡ್ತೀವಿ. 738ರಿಂದ 738 738 ಇಂಗ್ಲಿಷ್ ನಲ್ಲಿ. Thus the church's mission is not an addition to that of Christ and the Holy Spirit. Christ ಅದನ್ನ ಚರ್ಚಸ್ ಮಿಷನ್. ಅದರಿಂದ ನಮ್ಮ ಧರ್ಮಸಭೆಯ ಈ ಒಂದು ಸೇವೆ ಮಿಷನ್ ಅದು ಒಂದು ಎಡಿಷನ್ ಅಲ್ಲ, ಅದಕ್ಕೆ ಒಂದು ಸೇರಿಸಲ್ಪಟ್ಟಂತ ಮತ್ತೊಂದು ಸೇವೆ ಅಲ್ಲ. ಯೇಸು ಕ್ರಿಸ್ತರ ಸೇವೆ, ಪವಿತ್ರಾತ್ಮರ ಸೇವೆ, ಈಗ ಧರ್ಮಸಭೆಯ ಸೇವೆ ಆತರ ಅಲ್ಲ. ಇಟ್ ಇಸ್ ನಾಟ್ ಎ ಎಡಿಷನ್. ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಅದೇ ಸೇವೆ ಇವತ್ತು ಧರ್ಮಸಭೆ ಮುಂದುವರಿಸ್ತಾ ಇರುವಂತದ್ದು. ಯೇಸು ಸ್ವಾಮಿ ಏನ್ ಮಾಡಿದ್ರು, ಪವಿತ್ರಾತ್ಮ ಏನ್ ಮಾಡಿದ್ರು, ಯೇಸು ಮತ್ತು ಪವಿತ್ರಾತ್ಮರು ಏನ್ ಮಾಡ್ತಾ ಇದ್ದಾರೆ, ಅದನ್ನೇ ಇವತ್ತು ಚರ್ಚಸ್ ಮಿಷನ್ ಇಸ್ ನಾಟ್ ಎನ್ ಎಡಿಷನ್ ಟು ದಟ್ ಆಫ್ ಕ್ರೈಸ್ಟ್ ಅಂಡ್ ದ ಹೋಲಿ ಸ್ಪಿರಿಟ್. ಅದರಿಂದ ಇದೊಂದು ಎಡಿಷನ್ ಅಲ್ಲ, ಬಟ್ ಇಟ್ಸ್ ಎ ಸ್ಯಾಕ್ರಮೆಂಟ್. ಆದ್ರಿಂದ ಇವತ್ತು ಧರ್ಮಸಭೆಯ ಸೇವೆ ಏನಾಗಿದೆ ಅಂತ ಹೇಳಿದ್ರೆ, ಅದೊಂದು ಸಂಸ್ಕಾರವಾಗಿದೆ. ಯೇಸು ಕ್ರಿಸ್ತರ ಪವಿತ್ರಾತ್ಮರ ಒಂದು ಸಂಸ್ಕಾರ ಇವತ್ತು ಧರ್ಮಸಭೆ ಆಗಿದೆ. In their whole being and in all our members, the church is sent to announce. ಅದರಿಂದ ಧರ್ಮಸಭೆಯ ಅದು ಏನಾಗಿದೆ, ಅದು ಎಲ್ಲ ಧರ್ಮಸಭೆ ಅಂದ್ರೆ ಯಾರು? ನಾವು ಚರ್ಚ್ ಅಂತ ಹೇಳಿ ಸಭೆ ಅಂತ ಹೇಳ್ತೇವೆ. ಧರ್ಮಸಭೆ ಅಂತ ಹೇಳಿದ್ರೆ ಪೋಪ್ ಸ್ವಾಮಿಯರಿಂದ ಹಿಡಿದು ಜಗದ್ಗುರುಗಳಿಂದ ಹಿಡಿದು ಇವತ್ತು ಬ್ಯಾಪ್ಟಿಸಮ್ ಆಗುವಂತ ಮಗು ತನಕ ಎಲ್ಲರೂ ಸೇರಿ ಸಭೆ ಆಗುತ್ತದೆ, ಧರ್ಮಸಭೆ. ಅದರಿಂದ ಇನ್ನರ್ ಹೋಲ್ ಬೀಯಿಂಗ್ ಇನ್ ಆಲ್ ಆರ್ ಮೆಂಬರ್ಸ್ ದ ಚರ್ಚ್ ಇಸ್ ಸೆಂಟ್ ಟು ಅನೌನ್ಸ್. ಅದರಿಂದ ಈ ಎಲ್ಲ ಸದಸ್ಯರನ್ನ ಯೇಸ್ವಾಮಿ ಕಳಿಸ್ತಾರೆ ಟು ಅನೌನ್ಸ್, ಪ್ರಕಟಗೊಳಿಸಲು, ಬೇರ್ ವಿಟ್ನೆಸ್, ಅದರಿಂದ ಸಾಕ್ಷಿ ಮೂಲಕ ಅದನ್ನ ತೋರಿಸ್ಕೊಳ್ಳಲು, ಮೇಕ್ ಪ್ರೆಸೆಂಟ್. 2000 ವರ್ಷದ ಹಿಂದೆ ಏನು ಬೋಧನೆ ಆಗಿದೆ, ಸಾಧನೆಗಳಾಗಿದೆ, ಅದನ್ನ ಈಗ ನಾವು ಪ್ರೆಸೆಂಟ್ ಮಾಡ್ಬೇಕು. ಈಗ ಅದನ್ನ ಇಲ್ಲಿ ಹಾಜರಾಗುವಂತೆ ಮಾಡಬೇಕು. ಅಂಡ್ ಸ್ಪ್ರೆಡ್ ದ ಮಿಸ್ಟ್ರಿ ಆಫ್ ಕಮ್ಯೂನಿಯನ್ ಆಫ್ ದ ಹೋಲಿ ಟ್ರಿನಿಟಿ. ಈ ಪ್ರಕಾರ ಪಿತಾಸುತ ಪವಿತ್ರಾತ್ಮ ಈ ಪವಿತ್ರ ತ್ರಿತ್ವದ ಒಂದು ರಹಸ್ಯವನ್ನ ಇವತ್ತು ನಾವು ನಮ್ಮ ಜೀವನದ ಮುಖಾಂತರ ಜೀವಿಸಿ ಅದನ್ನ ಜಗತ್ತಿಗೆ ಸಾರಬೇಕಾದದ್ದು ಇದು. ಅದರಿಂದ ಧರ್ಮಸಭೆಯ
ಮಿಷನ್ ಇದು, ಸೇವೆ ಆಗಿರುತ್ತದೆ. ಏಸ್ವಾಮಿ ಏನ್ ಮಾಡಿದ್ರು, ಪವಿತ್ರಾತ್ಮ ಏನ್ ಮಾಡಿದ್ರು, ಏಸು ಪವಿತ್ರಾತ್ಮ ಏನ್ ಮಾಡಿದ್ರು, ಅಂದಿನ ಕಾಲದಲ್ಲಿ ಶಿಷ್ಯರು ಏನ್ ಮಾಡಿದ್ರು, ಅದೇ ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂತದ್ದು, ಅದೇ ಸೇವೆ ಮುಂದುವರಿಕೆ. ಅದಕ್ಕೆ ಇಲ್ಲಿ ಇವರು ಪೌಲ ಹೇಳ್ತಾನಲ್ಲ ಒಂದ್ ಕಡೆ, ಪೌಲನು ಒಬ್ಬನು ನೆಟ್ಟ, ತಿಮೋತಿ ಒಬ್ಬನು ನೆಡ್ತಾನೆ, ಒಬ್ಬನು ಅದನ್ನ ನೀರೆರಿತಾನೆ, ಒಬ್ಬನು ಗಿಡ, ಅದೇ ಯಾರು ಹೊಸ ಹೊಸ ಗಿಡ ನೆಡುವುದಿಲ್ಲ, ಅದು ಹೊಸ ಹೊಸ ಸೇವೆ ಅಲ್ಲ. ಅದರಿಂದ 1 ಕೊರಿಂಥ 3ನೇ ಅಧ್ಯಾಯದಲ್ಲಿ ವಚನ 5ರಿಂದ, ಅಪೋಲೋನ್ ಯಾರು, ಪೌಲನ್ ಯಾರು, ನಿಮ್ಮ ವಿಶ್ವಾಸಕ್ಕೆ ಕರೆತಂದ ದಾಸರು ನಾವಲ್ಲವೇ? ನಮ್ಮಲ್ಲಿ ಪ್ರತಿಯೊಬ್ಬನು ಪ್ರಭು ಯೇಸು ನಿಯಮಿಸುವ ಕಾರ್ಯವನ್ನ ನಿರ್ವಹಿಸುತ್ತೇವೆ. ನಾನು ಸಸ್ಯನ ನೆಟ್ಟೆನು, ಅಪೋಲೋನು ನೀರು ಎರೆದನು, ಆದ್ರೆ ದೇವರು ಅದನ್ನ ಬೆಳೆಸುವವರು. ಆದ್ರಿಂದ ನೆಡುವವನಾಗ್ಲಿ ನೀರೆರೆಯವನಾಗ್ಲಿ ಪ್ರಮುಖನಲ್ಲ, ಬೆಳವಣಿಗೆ ನೀಡುವ ದೇವರೇ ದೊಡ್ಡವರು. ನೆಡುವವನು ನೀರೆರೆಯುವವನು ಇಬ್ಬರು ಅಗತ್ಯವಾಗಿ ಬೇಕಾದವರೇ. ಅವನವನ ದುಡಿಮೆಗೆ ತಕ್ಕ ಹಾಗೆ ಪ್ರತಿಯೊಬ್ಬನು ಸಂಭಾವನೆ ಪಡೆಯುತ್ತಾನೆ. ನಾವು ದೇವರ ಸಹಕಾರ್ಮಿಕರು. ನೀವು ದೇವರ ಸಾಗುವಳಿ ಫಲ, ಆದರೆ ದೇವರೇ ನಿರ್ಮಿಸ್ತಿರುವ ಮಂದಿರ. ಅದರಿಂದ ಒಬ್ಬನು ನೀರಾಕ್ತಾನೆ, ಒಬ್ಬನು ಅದಕ್ಕೆ ಗಿಡ ನೆಡ್ತಾನೆ, ಒಬ್ಬನು ಗೊಬ್ಬರ ಹಾಕ್ತಾನೆ, ಒಬ್ಬನ ಪೋಷಣೆ ಮಾಡ್ತಾನೆ, ಆಮೇಲೆ ಇನ್ನೊಬ್ಬನ ಬಂದು ಅದನ್ನ ಕಟಾವು ಮಾಡ್ತಾನೆ. ಅಂದ್ರೆ ಸೇವೆ ಅದೇ ಒಂದೇ ಸೇವೆ, ಬೇರೆಯವರು ಮಾಡ್ತಿರೋ ಬೇರೆ ಬೇರೆ ಕಾಲದಲ್ಲಿ ಬೇರೆಯವರು ಮಾಡುವಂತದ್ದು, ಬಟ್ ಸೇವೆ ಅದೇ ಮುಂದುವರ್ಕೊಂಡು ಹೋಗ್ತಾ ಇದೆ. ಹೊಸ ಸೇವೆಗಳೇನಿಲ್ಲ. ಯೇಸ್ವಾಮಿ ಮತ್ತು ಪವಿತ್ರಾತ್ಮರು ಏನ್ ಮಾಡ್ತಾ ಇದ್ರು, ಶಿಷ್ಯರು ಏನ್ ಮಾಡಿದ್ರು, ಅದೇ ಸೇವೆ ಈಗ ಧರ್ಮಸಭೆಯ ಮುಖಾಂತರ ಪ್ರಪಂಚದ ಕೊನೆ ತನಕ ದೇವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. All of us who have received one and the same Spirit, that is the Holy Spirit, are in a sense blended together with one another with God. ಒಂದೇ ಆತ್ಮರನ್ನ ನಾವು ಪಡೆದ ನಾವುಗಳು, ಗೊತ್ತೈತಲ್ಲ, ಪವಿತ್ರಾತ್ಮರಿಂದಾಗಿ ನಾವೆಲ್ಲ ಒಂದು ಅನ್ಯೋನ್ಯತೆ ಐಕ್ಯತೆಯಲ್ಲಿ ಒಂದಾಗಿ, ಅದರಿಂದ ದೇವರಲ್ಲಿ ನಾವೆಲ್ಲ ಒಂದಾಗಿರ್ತೇವೆ ಪವಿತ್ರಾತ್ಮನ ಮುಖಾಂತರ. ಅದೇ ಪವಿತ್ರಾತ್ಮರು ನಮ್ಮಲ್ಲೆಲ್ಲರಲ್ಲಿ ಇದ್ದುಕೊಂಡು ನಮ್ಮಲ್ಲಿ ಅನ್ಯೋನ್ಯತೆ ತರುವವರು, ಐಕ್ಯತೆನ ತರುವವರು, ನಮ್ಮನ್ನ ಬೆಳೆಸುವವರು ಮತ್ತು ದೇವರೊಂದಿಗೆ ನಮ್ಮ ನಡೆಸುವವರು, ದೇವರಲ್ಲಿ ನಮ್ಮನ್ನು ಒಂದು ಮಾಡೋರು ಪವಿತ್ರಾತ್ಮರು. ಆ ಪವಿತ್ರಾತ್ಮರಲ್ಲಿ ನಾವೆಲ್ಲ ಅನ್ಯೋನ್ಯವಾಗಿ ಒಂದಾಗಿರ್ತೀವಿ. ಅದರಿಂದ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು, ಒಬ್ಬರೊಬ್ಬರನ್ನ ತಿಳ್ಕೊಳ್ಳೋದು ಈ ಪವಿತ್ರಾತ್ಮರ ಸಹಾಯದಿಂದಾಗಿ. For if Christ, together with the Father and his own Spirit, comes to dwell in each one of us, though we are many, still the Spirit is one and undivided. ಅದರಿಂದ ಪವಿತ್ರಾತ್ಮರು, ನಾವು ಬೇರೆ ಬೇರೆ ಆದ್ರೂ ಕೂಡ ನಮ್ಮಲ್ಲಿ ಇರುವ ಪವಿತ್ರಾತ್ಮರು ಒಬ್ಬರೇ ಪವಿತ್ರಾತ್ಮರು ನಮ್ಮೆಲ್ಲರಿಗೆ ಪಾನವಾಗಿ ಕೊಡಲ್ಪಟ್ಟಿದ್ರಿಂದ, ಆ ಒಬ್ಬರೇ ಪವಿತ್ರಾತ್ಮ ನಾವೆಲ್ಲರೂ ಸೇರಿಸಿದ್ರಿಂದ ನಾವೆಲ್ಲರೂ ಕೂಡ ಒಂದಾಗಿರ್ತೀವಿ. ಈಗ ಒಂದು ಸಂಸ್ಕಾರ ಹೇಗೆ ಒಂದು ಮಾಡ್ತದೆ, ಉದಾಹರಣೆಗೆ ಒಂದು ಮದುವೆ ಸಂಸ್ಕಾರ, ಯಾವುದೋ ಒಂದು ಹೆಣ್ಣಾಗ್ಲಿ, ಯಾವುದೋ ಒಂದು ಗಂಡಾಗ್ಲಿ, ಯಾವುದೋ ಒಂದು ಕುಲಗೋತ್ರದಲ್ಲಿ ಯಾವ ಬೇರೆ ಭಾಷೆ ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದ್ರು ಕೂಡ ಮದುವೆ ಎಂಬ ಸಂಸ್ಕಾರ ಅವರನ್ನ ಒಂದು ಶರೀರ ಮಾಡ್ತಾ ಇದೆ. ಆ ಸಂಸ್ಕಾರ ಅವರನ್ನ ಒಂದು ಮಾಡ್ತಾ ಇದೆ. ಅವರಿಬ್ಬರಲ್ಲ ಒಂದೇ ಶರೀರ ಅಂತ. ಆದ್ರೆ ಒಂದು ಸಂಸ್ಕಾರದ ಕಾರ್ಯ ಮಾಡೋದು. ಹಾಗಿದ್ರೆ ಪವಿತ್ರಾತ್ಮ, ಅದೇ ದೇವರು ನಮ್ಮಲ್ಲಿದ್ರೆ ಹೇಗೆ ನಾವೆಲ್ಲ ಒಂದಾಗ್ತೀವಿ, ಅನ್ಯೋನ್ಯವಾಗಿರ್ತೀವಿ? ಏಕೆಂದ್ರೆ ನಮ್ಮನ್ನು ಒಂದು ಮಾಡೋರು ಪವಿತ್ರಾತ್ಮ.
He binds together the spirit of each and every one of us and makes all appear as one in him. ಅದರಿಂದ ಪವಿತ್ರಾತ್ಮ ನಮ್ಮೆಲ್ಲರನ್ನ ಕೂಡ ಒಂದು ಅನ್ಯೋನ್ಯತೆಯ ಕಟ್ಟಿನಲ್ಲಿ ಬಂಧಿಸಿ ನಾವೆಲ್ಲರೂ ಒಂದೇ ಆಗಿ ಕಾಣುವಂತೆ ಮಾಡ್ತಾರೆ. And makes all appear as one in him. ಒಂದಾಗಿ ಕಾಣುವಂತೆ ಮಾಡ್ತಾರೆ. ಒಂದಾಗಿ ಕಾಣುವಂತೆ ಅಂತ ಹೇಳಿದ್ರೆ ಪ್ರಿಯರೇ, ಇದು ನಾವು ಅರ್ಥ ಮಾಡ್ಬೇಕು. ಒಂದಾಗಿ ಕಾಣುವಾಗೆ ಅಂತ ಹೇಳಿ, ಈಗ ಗಂಡ ಹೆಂಡತಿ ಸಮಯದಲ್ಲಿ ಅವ್ರಿಗೆ ಒಂದು ಶರೀರದ ಕೂಡಲೇ ಕಣ್ಣಿಗೆ ಕಾಣುವುದು ಕಣ್ಣಿಗೆ ಎರಡು ಶರೀರ ಕಾಣ್ತಾ ಇದೆಯಲ್ಲ, ಅದೇನು ವೆಲ್ಡ್ ಆಗಿ ಒಂದೇ ಆಗ್ತಾ ಅಂಟ್ಕೊಂಡಿರ್ತಾರ ಅವರು ಒಂದ್ ಶರೀರ ಅಂದ ಕೂಡ್ಲೆ. ಬಟ್ ಏನ್ ಅರ್ಥ ಮಾಡ್ಕೊಳ್ತೀವಿ ನಾವು ಒಂದ್ ಶರೀರ ಅಂತ ಹೇಳಿದ್ರೆ? ಶರೀರ ಬೇರೆ ಬೇರೆ ಇರ್ತವೆ, ಹೌದು, ಗೊತ್ತೈತಲ್ಲ. ಬಟ್ ಅಲ್ಲಿ ಆ ಪವಿತ್ರಾತ್ಮರು ಅವರಲ್ಲಿ ಸಾಧಿಸಿದಂತ ಕಾರ್ಯಗಳು, ಅನ್ಯೋನ್ಯತೆ, ಐಕ್ಯತೆ, ಅದು ಬಹಳ ಆಶ್ಚರ್ಯಕರ. ನಮ್ ಕಣ್ಣಿಗೆ ಕಾಣುದಿಲ್ಲ ಅಷ್ಟೇ, ಬಟ್ ಇದು ವಿಶ್ವಾಸಿಸಿದರೆ ಅದೆಲ್ಲ ಆಗುವಂತ ಕಾರ್ಯಗಳು. ಅವರು ಎಷ್ಟು ಅನ್ಯೋನ್ಯವಾಗಿರ್ತಾರೆ, ಅವರೆಷ್ಟು ಒಂದಾಗಿರ್ತಾರೆ ಅಂತ ದೇವರಿಗೆ ಗೊತ್ತದು. ನಮ್ಗೆ ಇಲ್ಲಿ ವಿವರಿಸಕ್ ಆಗಲ್ಲ. ಅಂತ ಅನ್ಯೋನ್ಯತೆ ಆ ಸಂಸ್ಕಾರ ತರುತ್ತದೆ ಗಂಡ ಹೆಂಡತಿಯಲ್ಲಿ. ಅವರಿಬ್ರು ಒಂದೇ ಶರೀರ ಅಂತ ಹೇಳುವಾಗ, ಗೊತ್ತೈತಲ್ಲ. ಈಗ ಇಲ್ಲಿ ಪವಿತ್ರಾತ್ಮರು ಮೇಕ್ಸ್ ಆಲ್ ಅಪಿಯರ್ ಆಸ್ ಒನ್ ಇನ್ ಹಿಮ್ ಅಂಡ್ ಮೇಕ್ಸ್ ಆಲ್ ಅಪಿಯರ್ ಆಸ್ ಒನ್ ಇನ್ ಹಿಮ್. ಅಪಿಯರ್ ಅಂದ್ರೆ ನಾವೆಲ್ಲರೂ ಕೂಡ ಒಂದಾಗಿ ತೋರಿಸುವ ಹಾಗೆ, ಕಾಣುವ ಹಾಗೆ ಪವಿತ್ರಾತ್ಮ ಒಂದಾಗಿ ಅಂತ ಹೇಳಿದ್ರೆ ಏನು? ನಾವೆಲ್ಲ ಒಬ್ರು ನೋಡಿದ ಕೂಡಲೇ ಎಲ್ರು ಇವರು ಒಂದೇ ರೂಪನ ನಮ್ಗೆಲ್ಲ. ಪೀಟರ್, ಪೌಲ್, ಥಾಮಸ್ ಒಂದೇ ರೂಪ ಕಾಣುತ್ತ. ಪ್ರಿಯರೇ, ಇದು ಶರೀರದಲ್ಲಿ ಎಲ್ಲ ಹೇಳ್ತಿರೋದು. ಬಟ್ ನಮ್ಮ ಗುಣ ನಡತೆಗಳಲ್ಲಿ, ನಮ್ಮ ಮಾತು, ನಮ್ಮ ನಡೆನುಡಿಯಲ್ಲಿ ಒಂದೇ ತರ ಗೊತ್ತೈತಲ್ಲ. ಯಾರಾದ್ರೂ ಆಶ್ಚರ್ಯ ಪಡ್ಬೇಕು ಇದನ್ನ ನೋಡುವಾಗ. ಅವನ ತರನೇ, ಅವನ ಗುಣ ಇವನ್ ತರ, ಇವನ್ ಗುಣ ಅದೇನಪ್ಪ, ಅಷ್ಟು ಅನ್ಯೋನ್ಯತೆ ಅವರಲ್ಲಿ, ಪ್ರೀತಿ, ವಿಶ್ವಾಸ ನೋಡಿದ್ರೆ. ಈಗ ನಮ್ಮ ಜೀವನ ಜ್ಯೋತಿ ತಂಡದಲ್ಲಿ ನಾವು ಒಂದ್ ಟೈಮ್ ನಲ್ಲಿ ಸುಮಾರು 10-15 ಜನ ಒಂದು ಕಡೆ ಧ್ಯಾನ ಕೂಡ ಸ್ಟಾರ್ಟಿಂಗ್ ಒಂದು 30 ವರ್ಷದಿಂದ ನಾವು ಇದನ್ನ ನಡ್ಸ್ಕೊಂಡ್ ಬಂದಿದ್ದೀವಿ. ಈಗ ತುಂಬಾ ಗ್ರೂಪ್ಗಳು ಆಗಿವೆ, ಪಂಗಡಗಳು. ಬಟ್ ಸ್ಟಾರ್ಟಿಂಗ್ ನಲ್ಲಿ ಇರ್ಲಿಲ್ಲ. ಎಲ್ಲಾ ಕಡೆ ಕರ್ನಾಟಕದ ಎಲ್ಲಾ ಕಡೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೀವಿ ನಾವು. ಆವಾಗ ಒಂದು ಬಹಳ ಇಂಟ್ರೆಸ್ಟ್ ಆಗಿ ಗೊತ್ತಿದ್ರು, ಒಂದು 10-15 ಜನ ಸೇರ್ಕೊಂಡೆಲ್ಲ ಹೋಗೋರು. ಆವಾಗ ಕೆಲವರು ಹೇಳಿದ್ದುಂಟು, ಅಲ್ಲಿ ಹೋದಾಗ ನಾವು ಅಂದ್ರೆ ಕೆಲವರು ಅಲ್ಲಿ ಸ್ಟೇಜ್ ಅಲ್ಲಿ ಬೋಧನೆ ಕೊಡೋರು, ಕೆಲವರು ಇದರಲ್ಲಿ ಸ್ತುತಿ ಸ್ತೋತ್ರಗಳಲ್ಲಿ ಪ್ರೈಸ್ ಅಂಡ್ ವರ್ಷಿಪ್ ಕಂಡಕ್ಟ್ ಮಾಡೋರ್ಲಿ, ಮತ್ತೆ ಉಳಿದವರೆಲ್ಲ ಅಲ್ಲಿ ಹಿನ್ನೆಲೆ ಪ್ರೇಯರ್ ಮಾಡೋರು, ಒಂದು ಕೋಣೆಯಲ್ಲಿ ಸೇರಿಕೊಂಡು ಅಲ್ಲಿ ನಿರಂತರ ಪ್ರಾರ್ಥನೆ ಮಾಡೋರು, ಈ ತರ. ಬಟ್ ಅಲ್ಲಿ ಒಂದ್ಸತಿ ಒಬ್ರು ಫಾದರ್ ಹೇಳಿದ್ರು ನಮಗೆ, ಅದೇನು ನಿಮ್ಮಲ್ಲಿ ಯಾರ ಹತ್ರ ಏನ್ ಕೇಳಿದ್ರು ಕೂಡ ಒಂದೇ ಉತ್ತರ ಬರ್ತಾ ಇದೆ ಅಂತ. ನಿಮ್ಮಲ್ಲಿ ಯಾರ ಹತ್ರ ಏನ್ ಕೇಳಿದ್ರು ಕೂಡ ಒಂದೇ ತೆರನಾದ ಉತ್ತರ ಬರ್ತಾ ಇದೆ ಅಂತ ಒಬ್ರು ಕೇಳಿದ್ರು. ಅದು ಒಂದೇ ತರದ ಉತ್ತರ, ಒಬ್ರು ಒಂಥರ, ಒಬ್ರು ಮತ್ತೊಮ್ಮೆ ಏನ್ ಯಾಕೆಂದ್ರೆ ಅಷ್ಟು ಅನ್ಯೋನ್ಯತೆ ನಮ್ಮಲ್ಲಿ ಇರ್ತಿತ್ತು. ಅನ್ಯೋನ್ಯತೆ ಗೊತ್ತೈತಲ್ಲ. ಈ ಸೇವೆ ವಿಷಯದ ಗೊಂದಲ ಇರುವುದಿಲ್ಲ, ಕ್ಲಿಯರ್ ಆಗಿರ್ತಿತ್ತು. ಯಾವ ಪ್ರಾರ್ಥನೆ ಏನು, ಹೇಗೆ, ಉಪವಾಸ ವ್ರತಗಳು, ಪ್ರಾರ್ಥನೆಗಳು, ಆರಾಧನೆಗಳು, ಅದ್ರಲ್ಲಿ ಅಷ್ಟು ಒಂದು ತಿಳುವಳಿಕೆ ನಮ್ಮಲ್ಲಿದ್ದು ನಮ್ಗೆಲ್ಲ ಗೊತ್ತಾಗಿತ್ತು. ಆದ್ರಿಂದ ಏನು ಯಾರು ಕೇಳಿದ್ರು ಕೂಡ ಒಂದೇ ತರದ ಉತ್ತರ ನಮ್ಮಿಂದ ಬರ್ತಿತ್ತು. ಅದೇ ಹೇಳ್ತಿದ್ರು, ಯಾರ ಹತ್ರ ಕೇಳಿದ್ರು ಒಂದೇ ತರದ ಉತ್ತರ ಕೊಡ್ತೀರಲ್ಲ, ಒಂದೇ ತರ ಅಂತ ಹೇಳ್ಕೊಂಡು. ಅಲ್ಲಿ ಯಾವಾಗ ಬರ್ತಾ ಇದೆ, ಅನ್ಯೋನ್ಯತೆ, ಐಕ್ಯತೆ ಬಂದಾಗ ನಮ್ಮಲ್ಲಿ ಒಂದೇ ಕಾರ್ಯಕ್ಕೋಸ್ಕರ ನಾವೆಲ್ಲರೂ ಕೂಡ ಒಂದು ಒಟ್ಟಾಗಿ ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಹೋದಾಗ ನಮ್ಮಲ್ಲಿ ಅದೇ ಕೇಳಿದ್ರೆ ಅದೇ ಉತ್ತರ ಬರುವಂತದ್ದು. ಆ ಒಂದೇ ಗುರಿ ನಮ್ಮದೆಲ್ಲ ಒಂದೇ, ಬೇರೆ ಬೇರೆ ಗುರಿಗಳಲ್ಲ. 10 ಗುರಿಗಳು ಇಟ್ಕೊಂಡಿರ್ಲಿಲ್ಲ, ಒಂದೇ ಗುರಿ, ಯೇಸು ಕ್ರಿಸ್ತರಿಗೋಸ್ಕರ, ಸ್ವಾರ್ಥ ಪ್ರಸಾರ ಮಾಡೋದಕ್ಕೋಸ್ಕರ, ಆತ್ಮರಕ್ಷಣೆ, ಜನರಲ್ಲಿ ಯೇಸು ಹತ್ರ ಬರೀಬೇಕು. ಅದೊಂದೇ ಗುರಿ ಇಟ್ಕೊಂಡು ಹೋದಾಗ ಬೇರೆ ಏನು ಉತ್ತರ ಬರಕ್ ಸಾಧ್ಯ? ಯಾಕೆ ಹೋಗ್ತೀವಿ ನಾವು? ಏನ್ ಬಿಸ್ನೆಸ್ ಮಾಡ್ಲಿಕ್ಕ, ವ್ಯವಹಾರ ಮಾಡ್ಲಿಕ್ಕ, ಊರ್ ನೋಡೋಕ, ಸೈಟ್ ಸೀಯಿಂಗ, ಪಿಕ್ನಿಕ್? ಅಲ್ಲಿ ಬೇರೆ ಬೇರೆ ನಾವು ಎಲ್ಲ ಹೋಗೋದು ಒಂದೇ ಉದ್ದೇಶಕ್ಕೋಸ್ಕರ, ಸ್ವಾರ್ಥ ಸಾರೋದಕ್ಕೋಸ್ಕರ. ಅದರಿಂದ ಒಂದೇ ಆನ್ಸರ್ಗಳು ಬರ್ಲಿಕ್ಕೆ ಸಾಧ್ಯ ಅಲ್ವಾ? ಅದು ಎಪಿಯರ್ ಅಂತ ಹೇಳಿದ್ರೆ ಆ ತರ ಶರೀರದಲ್ಲಿ ಒಂದೇ ತರ ಕಾಣುವುದಿಲ್ಲ, ಗೊತ್ತೈತಲ್ಲ. ಒಬ್ಬನು ಮೋಲ್ಡ್ ಆಗಿ ಒಂದೇ ಶರೀರ ಆಗುದಿಲ್ಲ.
ಈಗಲೂ ಪ್ರೊಡಕ್ಷನ್ ಮಾಡುವಾಗ ಎಲ್ಲ ಒಂದೇ ಟೈಪ್ ಅಲ್ಲಿ ಪ್ರಾಡಕ್ಟ್ ಆಗ್ತಾವಲ್ಲ. ನಾಣ್ಯಗಳು ನೋಡಿ, ₹1 ನಾಣ್ಯ ಎಲ್ಲ ₹1, 2 ಇತ್ತು, ₹10 ಇದ್ದು, ₹100 ಇದ್ದ, ಒಂದು ಮತ್ತೆ ಅದು ಡಿಟ್ಟು ಆಗಿರ್ತದೆ. ಆದ್ರೆ ಮನುಷ್ಯರು ಆತರ ಡಿಟ್ಟು ಅಲ್ಲ. ಬಟ್ ನಾವು ಚಿಂತನೆಯಲ್ಲಿ, ನಮ್ಮ ಕಾರ್ಯದಲ್ಲಿ, ನಮ್ಮ ಸೇವೆಯಲ್ಲಿ ಎಲ್ಲ ಒಂದೇ. ಯೇಸುವಿಗೆ ಸಾಕ್ಷಿ, ಜೀಸಸೇ ನಮ್ಗೆ ಸಾಕ್ಷಿ. ನಾವು ಯೇಸುವಿಗೆ ಸಾಕ್ಷಿ ಕೊಡ್ಬೇಕು, ಬೇರೆ ಬೇರೆ ಆಗಿ ಅಲ್ಲ. ಅದಕ್ಕೆ ಪೌಲ ಹೇಳ್ತಾನೆ, ನೀವು ಅಪೋಲೋನ್ ಕಡೆಯವರು, ಪೇತ್ರನ್ ಕಡೆಯವರು, ಪೌಲನ್ ಕಡೆಯವರು ಅಂತ ಹೇಳ್ತೀರಲ್ಲ, ನೀವು ಯಾಕೆ ಡಿಫ್ರೆನ್ಸ್ ಬರ್ತಾ ಇದೆ ನಿಮ್ಮಲ್ಲಿ? ನಿಮ್ಗೆ ಯಾವ ಪೇತ್ರ ಸತ್ತಿಲ್ಲ, ಪೌಲ ಸತ್ತಿಲ್ಲ, ಅಪೋಲೋ ಸತ್ತಿಲ್ಲ, ನಿಮ್ಗಾಗಿ ಯೇಸು ಸತ್ತಿದ್ದು. ಬಟ್ ಈ ಡಿಫರೆನ್ಸ್ ಒಪಿನಿಯನ್ ಬರ್ತಾ ಇದೆ, ನಾನು ಅವ್ರ ಕಡೆಯವರು, ನಾವು ಇವ್ರ ಕಡೆಯವರು, ಅದೆಲ್ಲ ಮರ್ತ್ಬಿಡಿ. ನಾವು ಯೇಸು, ಜೀಸಸ್, ಹೋಲಿ ಸ್ಪಿರಿಟ್, ನಮ್ಮ ಸೇವೆ ಒಂದೇ. ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಬರಬೇಕು. ಅದು ಪವಿತ್ರ ಆತ್ಮ ಇದ್ದಾಗ ಮಾಡ್ತಾರೆ ಅವರು. ಒಂದು ವೇಳೆ ನಾವು ಯಾವ ಆತ್ಮರಿಂದ ತುಂಬಲ್ಪಟ್ಟಿದ್ದೇವೆ, ಪವಿತ್ರಾತ್ಮರಿಂದ ತುಂಬಲ್ಪಟ್ಟಿದ್ರೆ ನಮ್ಮ ಉತ್ತರ ಒಂದೇ ಬರ್ತದೆ. ಬಟ್ ಬೇರೆ ಬೇರೆ ಆತ್ಮರಿಂದ, ಬೇರೆ ಬೇರೆ ಇಂಟ್ರೆಸ್ಟ್, ಆಸಕ್ತಿಗಳಿಂದ ತುಂಬಲ್ಪಟ್ಟಿದ್ದರೆ ಆಗ ಉತ್ತರಗಳು ಡಿಫ್ರೆಂಟ್ ಆಗುವಂತ ಚಾನ್ಸ್ ಇರ್ತದೆ. ನಮ್ಮ ಜೀವನ ಸ್ಟೈಲ್ ಎಲ್ಲ ಬೇರೆ ಆಗ್ತದೆ. ಅದಕ್ಕೋಸ್ಕರ ನಾವು ಎಷ್ಟು ಪವಿತ್ರಾತ್ಮದಿಂದ ತುಂಬಲ್ಪಡ್ತಾ ಇದ್ದೀವಿ, ಯೇಸು ಕ್ರಿಸ್ತರ ಆತ್ಮರಿಂದ ತುಂಬಲ್ಪಡ್ತೇವೆ, ಆವಾಗ ಏನಾಗ್ತದೆ, ಯೇಸು ಸೇವೆ ನಮ್ದಾಗ್ತದೆ, ಪವಿತ್ರಾತ್ಮರ ಚಿಂತನೆ ಯೋಜನೆ ನಮ್ದಾಗ್ತದೆ. ಆಗ ದೇವರ ಕಾರ್ಯ ಏನ್ ಯೇಸು ಮಾಡಿದ್ರು ಅದೇ ಕಾರ್ಯ ನಾವು ಮಾಡ್ತೇವೆ. ನಮ್ಮ ಮುಖಾಂತರ ದೇವರು ಸಾಧನೆ ಮಾಡ್ತಾರೆ, ಆ ಆತ್ಮರಿಂದ, ಯೇಸು ಪ್ರೀತಿಯಿಂದ ತುಂಬಲ್ಪಟ್ಟರೆ ಅಂತ. ಅದು ಇಲ್ಲಿ ಹೇಳ್ತಿರೋದು. They appear as one and makes all appear as one. Appear as one. ಗೊತ್ತೈತರ, ಶರೀರದಲ್ಲಿ ಬೇರೆ ಬೇರೆ ರೂಪಾಕಾರ ಕಂಡ್ರು ಕೂಡ ನಮ್ಮ ಚಿಂತನೆ, ಯೋಚನೆ, ಯೋಜನೆ, ನಡೆ, ನುಡಿ ಇದರಲ್ಲೆಲ್ಲ ಒಂದೇ ಗುರಿ, ಒಂದೇ ಗುರಿ, ಬೇರೆ ಯಾವುದಿಲ್ಲ ನಮ್ಮಲ್ಲಿ. For just as the power of Christ sacred flesh unites them, those in whom it dwells into one body. I think that is the way, same way the one and the undivided Spirit of God who dwells in all, it's all into spiritual unity. ಅಲ್ಲಿ ಯೇಸು ಕ್ರಿಸ್ತರು ಇವ್ರು ಹೇಳ್ತಾರೆ, just as the power of Christ's sacred flesh unites those. 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ಪೌಲ ಈ ಮಾತನ್ನು ಹೇಳ್ತಾನೆ. ಇಲ್ಲಿ ನೋಡಿ 10:17. 1 ಕೊರಿಂಥ 10:17 ನೋಡಿ. ರೊಟ್ಟಿ ಒಂದೇ, ರೊಟ್ಟಿ ಒಂದೇ, ರೊಟ್ಟಿ ಯೇಸುವೆ ಆ ರೊಟ್ಟಿ. ಗೊತ್ತಿದಲ್ಲ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವ ಕೊಡೋ ರೊಟ್ಟಿ. ರೊಟ್ಟಿ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ತಿನ್ನುವ ರೊಟ್ಟಿ ಅಲ್ಲ, ಅಥವಾ ಚಪಾತಿ ರೊಟ್ಟಿ ಅಲ್ಲ, ಅಕ್ಕಿ ರೊಟ್ಟಿ, ಗೋಧಿ ರೊಟ್ಟಿ ಅಲ್ಲ. ಇಲ್ಲಿ ರೊಟ್ಟಿ ಒಂದೇ ಅಂತ ಪೌಲ ಹೇಳ್ತಾನೆ. ಹೇಳುವಾಗ ಏನ್ ರೊಟ್ಟಿ ಒಂದೇ ಅಂತ ಹೇಳ್ತಾನೆ? ಅಡಿಗೆ ಮನೆ ರೊಟ್ಟಿ ಅಲ್ಲ, ಬಟ್ ಜೀಸಸ್, ಯೇಸು ಸ್ವರ್ಗದಿಂದ ಇಳಿದು ಬಂದ ಜೀವ ಕೊಡೋ ರೊಟ್ಟಿ ಅಂತ ಹೆಸರು ಮಾಡ್ತಾರೆ. ರೊಟ್ಟಿ ಒಂದೇ, ಆ ಯೇಸು ಕ್ರಿಸ್ತರು ಒಬ್ಬರೇ ಯೇಸು. ಆದ್ರಿಂದ ನಾವು ಅನೇಕರಿದ್ರು ಒಂದೇ ಶರೀರವಾಗುತ್ತೇವೆ, ಒಂದೇ ಶರೀರ ಅಂತ ಹೇಳಿ ಪೌಲ. ನಾವು ಬಲಿಪೂಜೆ ಬರ್ತೀವಿ, ಕಮ್ಯುನಿಯನ್ಗೆ ಬರ್ತೀವಿ, ಪರಮಪ್ರಸಾದಕ್ಕೆ ಬರ್ತೀವಿ ಅಲ್ವಾ? ಆ ಕಮ್ಯುನಿಯನ್ ಏನದು, ಆ ಪರಮಪ್ರಸಾದ ಏನದು? ದಟ್ ಜೀಸಸ್, ಯೇಸು. ರೊಟ್ಟಿ ಎಲ್ಲ ನೊಮೋರು ಹೋಸ್ಟ್. ಬಟ್ ಅದ್ ನಮ್ಮಲ್ಲಿ ಎಷ್ಟು ಜನರಿಗೆ ವಿಶ್ವಾಸ ಇದೆಯೋ ಗೊತ್ತಿಲ್ಲ. ಆದ್ರಿಂದ ನಾವು ಡಿಫ್ರೆಂಟ್ ಆಗಿ ಜೀವನ ಮಾಡ್ತೀವಿ. ಬೇಕಾದ್ರೆ ಅದ್ರಲ್ಲಿರೋ ವಿಶ್ವಾಸ ಇಲ್ಲ ಅಂತ ಅಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಆ ರೊಟ್ಟಿ ಯೇಸು ಶರೀರ ಅಂತ ನಮ್ಮಲ್ಲಿ ತುಂಬಾ ಜನರಿಗೆ, ಇನ್ನು ಕ್ಯಾಥಲಿಕ್ಸ್ ಕೂಡ ನಂಬುದಿಲ್ಲ. ಅದ್ ನಮ್ ಜೀವನದಲ್ಲಿ ಗೊತ್ತಾಗುತ್ತೆ, ಯಾಕೆಂದ್ರೆ ನಾವು ಡಿಫ್ರೆಂಟ್ ಆಗಿ ಜೀವನ ಮಾಡ್ತೀವಲ್ವಾ. ಒಬ್ಬೊಬ್ರು ಒಂಥರ ಇರ್ತಾರೆ, ಚಿಂತನೆ ಬೇರೆಗಳು, ನಮ್ಮ ಇಂಟ್ರೆಸ್ಟ್ ಬೇರೆಗಳು ಎಲ್ಲ ಇರ್ತವೆ. ಯಾಕೆಂದ್ರೆ ಒಂದೇ ರೊಟ್ಟಿಯಲ್ಲೇ ವಿಶ್ವಾಸ ಇಲ್ಲ ನಮಗೆ, ಆದ್ರಿಂದ ನಾವು ಡಿಫ್ರೆಂಟ್ ಆಗಿರ್ತೀವಿ. ಬಟ್ ಒಂದು ವೇಳೆ ನಮಗೆ ಆ ರೊಟ್ಟಿ ಅದು ಯೇಸುವೇ ಶರೀರ, ರಕ್ತ ಅಂತ ನಾವು ದೃಢವಾಗಿ ನಂಬಿದ್ದೆ ಆದರೆ ಆ ರೊಟ್ಟಿಗೆ ಪವರ್ ಉಂಟು ನಮ್ಮನ್ನು ಒಂದು ಮಾಡ್ಲಿಕ್ಕೆ. ಅರ್ಥ ಆಯ್ತಲ್ಲ ನಿಮ್ಗೆ? ಈಗ ಪೌಲಸ್ ಕ್ಲಿಯರ್ ಆಗಿ ಹೇಳ್ತಾನೆ, ರೊಟ್ಟಿ ಒಂದೇ, ಆದ್ದರಿಂದ ಅನೇಕರಿದ್ರು ಕೂಡ. ಒಂದ್ ಚರ್ಚಲ್ಲಿ 1000 ಜನ ಸೇರ್ರಿ ನೀವು,
ಗೊತ್ತಾಯ್ತಲ್ಲ, ಒಂದ್ ಚರ್ಚ್ 1000 ಜನ ಸೇರಿದ್ರು ಕೂಡ ಯಾರೆಲ್ಲ ಪರಮ ಪ್ರಸಾದ ತಗೋತಾರೆ, ಒಂದೇ ರೊಟ್ಟಿಯಲ್ಲಿ ಭಾಗವಹಿಸುತ್ತಾರೆ, ಅವರೆಲ್ಲರೂ ಕೂಡ ಒಂದೇ ತರ ಆಗಿರ್ಬೇಕು. ಅವರ ಚಿಂತನೆ, ಅವರ ನಡೆನುಡಿಗಳು, ಅವರ ಯೋಜನೆಗಳು ಒಂದೇ ಗುರಿಯತ್ತ ಸಾಗ್ಬೇಕಾದದ್ದು. ಗೊತ್ತಾಯ್ತಲ್ಲ, ಆ ರೊಟ್ಟಿಯಲ್ಲಿ ವಿಶ್ವಾಸವಿದ್ದರೆ. ಇದೇನಾಗ್ತದೆ, ಸುಮ್ನೆ ಸಂಡೇ ಕಟ್ಟಳಿಗೋಸ್ಕರ ಬರ್ತೀವಲ್ವಾ, ಪರಂ ತಗೊಂಡ್ರೆ ಆಯ್ತು, ಬಿಟ್ರೆ ಆಯ್ತು, ಅದಕ್ಕೆ ಸಿದ್ಧತೆ ಮಾಡಿದ್ರೆ ಆಯ್ತು, ಬಿಟ್ರೆ ಪಾಪ ನಿದ್ರೆ ಮಾಡಿದ್ರೆ ನೋಡಿ ಆ ತರ. ಇದು ವಿಶ್ವಾಸ ಆಯ್ತು. ಅದೇ ಯಾವ್ದೋ ಒಂದು ಸಭೆಯಲ್ಲಿ ನಾನು ಕೇಳಿಸ್ಕೊಂಡೆ, ಆ ಸಭೆಯವರಿಗೆ ಪರಮಸದ ಕೊಡಲ್ಲ ಅಂತೆ. ಅದು ಯಾವ್ದೋ ಆರ್ಥೋಡಾಕ್ಸ್ ಯಾವ್ದೋ ಒಂದು ಸಭೆ, ಗೊತ್ತಾಯ್ತಲ್ಲ, ಸಭೆಯವರಿಗೆ ಕೊಡುದಿಲ್ಲ. ನಮ್ಮಲ್ಲಿ ಟಾಮ್ ಡಿಕ್ ಅಂಡ್ ಯಾವನ್ ಬಂದ್ರು ಪರಮಸದ ಕೊಡ್ತೀನೋ. ಅದು ಒಂದು ದುರಂತ. ನಮ್ಮ ಸಭೆದ್ದು ದೊಡ್ಡ ದುರಂತ ಅಂತ ಹೇಳಿದ್ರೆ, ಅದು ಯಾವನ್ ಬರ್ತಾನೆ ಹೋಗ್ತಾನೆ ನಮ್ಗೆ ಗೊತ್ತಿಲ್ಲ. ಬಂದವರಿಗೆ ಈ ಕೈಗೆ ಕೊಡ್ತೀವಿ, ಯಾರು ಬೇಕಾ ತಗೊಂಡು ಹೋಗ್ತಾರ ಅವ್ರು. ಮುಂಚೆ ಆದ್ರೆ ಬಾಯಲ್ಲಿ ಕೊಡ್ಬೇಕಾದ್ರೆ ಗೊತ್ತಾಗ್ತಿತ್ತು, ಓ ಇವನು ಬೇರೆಯವನು, ಇವನಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಅಂತ ಮಾಡೋರು, ಗೊತ್ತಾಯ್ತು, ಅಲ್ಲಿ ಗೊತ್ತಾಗ್ತಿತ್ತು ಇವನು, ಓ ಇದು ವಿಶ್ವಾಸ ಇದ್ದವನ ಇಲ್ವಾ, ಇದು ಸಭೆಯವರ ಹೌದಾ ಅಲ್ವಾ ಅಂತ ಹೇಳ್ಕೊಂಡು. ಆ ಪರಿಸ್ಥಿತಿ ಆಗಿದೆ ಇವತ್ತು, ಕೈಯಲ್ಲಿ ಕೊಡುದು. ಮುಂಚೆ ಆದ್ರೆ ಕೆಲವು ಸತಿ ನಾವು ಕೇಳುದು, ಕ್ರಿಸ್ತರ ಶರೀರ ಅಂತ ಹೇಳ್ತೀವಿ. ಕೊಡುವಾಗ ಉತ್ತರ ಏನ್ ಹೇಳ್ಬೇಕು? ಆಮೇನ್ ಅಂತ ಹೇಳ್ತಾರೆ. ಎಷ್ಟು ಜನ ಹೇಳ್ತೀರಾ ಗೊತ್ತಿಲ್ಲ ನಮ್ಗೆ. ಗುರುಗಳು ಹೇಳ್ತಾ ಇರ್ತಾರೆ, ಬಾಡಿ ಆಫ್ ಕ್ರೈಸ್ಟ್, ಯೇಸುವಿನ ಶರೀರ ಇದು, ರೊಟ್ಟಿ ತುಂಡಲ್ಲ, ಬಾಡಿ ಆಫ್ ಕ್ರೈಸ್ಟ್. ಅದ್ರ ಕೆಲವು ಸತಿ ಅಲ್ಲಿ ಹಾಡಾಡ್ ಜೋರಾಡ್ತಾರೆ, ಮೈಕ್ ಜೋರಾಗ್ತಾರೆ, ಗುರುಗಳು ಹೇಳಿದ್ ಕೇಳೋದಿಲ್ಲ, ಅಥವಾ ನೀವು ಆಮೇನ್ ಅಂತ ಹೇಳಿದ್ದು ನಮ್ಗೆ ಕೇಳಲ್ಲ. ಬಾಡಿ ಆಫ್ ಕ್ರೈಸ್ಟ್, ಯೇಸುವಿನ ಶರೀರ, ಕ್ರಿಸ್ತರ ಶರೀರ ನಿಮ್ ಕೊಡುದು ರೊಟ್ಟಿ ತುಂಡಲ್ಲ, ಜೀವಂತ ಯೇಸು ಶರೀರ ಇದು, ನಂಬಿ ತಗೊಳ್ಳಿ ಅಂತ. ಆದ್ರೆ ಕೆಲವರಿಗೆ ಗೊತ್ತಿಲ್ಲ. ನಮ್ ಕ್ಯಾಥಲಿಕ್ಸ್ ಗೊತ್ತಿರ್ತದೆ ಆಮೇನ್ ಅಂತ. ಈ ಹೊಸಬ್ರು ಹೋದ್ರೆ ಏನಂತಾರೆ ಗೊತ್ತಾ, ನಾನು ರಾಮಾಚಾರಿ, ನಾನು ಏನು ಅವ್ರ ಹೆಸರು ಹೇಳ್ತಾರೆ ಅವರು. ನಮ್ ಹೆಸರು ಕೇಳಿದ್ದಲ್ಲ, ಅವ್ರಿಗೆ ಗೊತ್ತಿಲ್ಲ ಪಾಪ ಅಂತ. ನಾವು ಸಡನ್ ಆಗಿ ಕ್ರಿಸ್ತ ಶರೀರ ಅಂತ ಹೇಳಿ ಅವ್ರಿಗೆ ಗೊತ್ತಾಗಲ್ಲ. ಹೆಸರು ಕೇಳಿದ ಹೆಸರು ಹೇಳಕ್ ಹೋಗ್ತಾರೆ, ಏನೋ ಹೇಳಕ್ ಹೋಗ್ತಾರೆ. ಅವ್ ಗೊತ್ತಾಗ್ತದೆ, ಓ ಇವ್ರು ಅಲ್ಲ, ಇವ್ರಿಗೆ ಗೊತ್ತಿಲ್ಲ, ಇವರಿಗೆ ಪರಮಸಾದ ಏನಂತ ಗೊತ್ತಿಲ್ಲ ಅಂತ. ದಯವಿಟ್ಟು ಇದು ವಿಶ್ವಾಸಿಗಳಿಗೆ ಮಾತ್ರ ಅಂತ ಅವ್ರಿಗೆ ನಾವು ಹೇಳ್ಬೇಕಾಗುತ್ತೆ. ಅದರಿಂದ ಪ್ರಿಯರೇ, ಹಾಗೆ ಪರಮಸಾದಿಗೆ ಯಾರು ಬೇಕಾದ್ರೆ ಬರ್ತಾರೆ. ಅದು ಕೆಲವು ಸಭೆಯಲ್ಲೇ ಆಗಲ್ಲ, ಅಲ್ಲಿ ಹೆಸರು ಬರ್ಸ್ಕೋಬೇಕು ಫಸ್ಟ್. ಅಲ್ಲಿ ಗುರುಗಳಿಗೆ ಹೇಳ್ಬೇಕು, ಹೆಸರು ಬರ್ಸ್ಕೊಂಡು ಪಾಪನೇದನೆ ಮಾಡ್ಕೊಂಡು ಅಂತವರಿಗೆ ಮಾತ್ರ ಕೊಡ್ತಾರೆ. ಇಲ್ದಿದ್ರೆ ಅದೇ ಸಭೆಯವರಿಗೂ ಕೂಡ ಕೊಡುವುದಿಲ್ಲ. ಯಾಕೆಂದ್ರೆ ಅದು ಆರ್ಡಿನರಿ ರೊಟ್ಟಿ ಅಲ್ಲ, ಅದು ಇನ್ನು ಅಡಿಗೆ ಮನೇಲಿ ತಿನ್ನುವಂತ ರೊಟ್ಟಿ ಅಲ್ಲ. ಈ ಸಭೆಗಳಲ್ಲಿ ಆದ್ರೆ ಕೊಡ್ತಾರೆ, ಅವ್ರು ಯಾರು ಬೇಕಾದ್ರೂ ಕೊಡ್ಬೋದು ಅವ್ರು. ಯಾಕೆಂದ್ರೆ ಸಭೆಯಲ್ಲಿ ಅದು ಯೇಸು ಶರೀರ ಅಂತ ಹೇಳುದಿಲ್ಲ, ಅವ್ರು ಹೇಳ್ತಾರೆ ಇದು ಮೆಮೋರಿಯಲ್. ಅದರಿಂದ ಕ್ಯಾಥಲಿಕ್ ಬಲಿ ಪೂಜೆಗೂ ಬೇರೆಯವರ ಯಾವುದು ಕೊಡ್ತಾ, ಅದು ಟೇಬಲ್ ಆಫ್ ದ ಲಾರ್ಡ್ ಅಂತ ಹೇಳ್ತಾರಲ್ಲ, ಕರ್ತರ ಭೋಜನ ಅಂತ ನಮ್ಮಲ್ಲಿ. ಬಟ್ ನಮ್ ಕ್ಯಾಥಲಿಕ್ ಕೂಡ ಕೆಲವರು ಹೇಳ್ತಾರೆ ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ, ಅವರು ಮಾಡ್ತಾರಲ್ಲ ಅಂತ ನಮ್ಮಲ್ಲಿ ಹೇಳ್ತಾರೆ ಕೆಲವರು. ಬ್ರದರ್ಸ್ ಕೂಡ ಹೇಳಿದ್ದನ್ನು ಕೇಳ್ಕೊಂಡಿದ್ದೇನೆ. ಎಂತ ದುರಂತ ಅಲ್ವಾ. ಎಷ್ಟು ಪಶ ವಿಷಯ ಅಂತ ನಮ್ಮ ಕೆಲವು ಬೋಧನೆ ಮಾಡೋರಿಗೆ ಗೊತ್ತಿರುವುದಿಲ್ಲ. ಅವರ ಕರ್ತರ ಭೋಜನಕ್ಕೂ ನಮ್ಮ ಬಲಿ ಪೂಜೆಗೆ ಇರುವಂತ ವ್ಯತ್ಯಾಸ ಬೋಧಕರಿಗೆ ಗೊತ್ತಿರುವುದಿಲ್ಲ ಕೆಲವು ಸತಿ. ಅಲ್ಲೂ ನಡೀತಾ ಇದೆಲ್ಲ, ಅಲ್ಲೂ ಕೊಡ್ತಾರಲ್ವಾ ಅಂತ ಹೇಳ್ತಾರೆ. ಪ್ರಿಯರ, ಅದು ಸ್ಮಾರಕ ಭೋಜನ, ಸ್ಮಾರಕ ಅಷ್ಟೇ, ನೆನಪಿಗೆ, ಬರೀ ನೆನಪಿಗೆ, ಅರ್ಥ ಆಯ್ತಲ್ಲ. ಹೊರ್ತು ಇಲ್ಲಿ ಏನು ಇಲ್ಲ, ಬರೀ ನೆನಪು ಮಾತ್ರ ಮಾಡ್ಲಿಕ್ಕೆ. ಏಸಮ್ ಹಂಗ್ ಮಾಡಿದ್ರು, ಈಗ ನಾವು ಮಾಡ್ತೀವಿ, ನೆನಪಿಗೆ ಮಾಡ್ತೀವಿ. ಅದು ಅಲ್ಲಿ ಸ್ಮಾರಕ ಭೋಜನ ಸಭೆಗಳಲ್ಲಿ. ಬಟ್ ನಾವು ಕ್ಯಾಥಲಿಕ್ ನಲ್ಲಿ ಬರೀ ಸ್ಮಾರಕ ಭೋಜನ ಅಲ್ಲ, ಇದು ಏಸು ಜೀವಂತ ಇಲ್ಲಿ ನಡೆಯುವಂತದ್ದು, ಆಕ್ಟಿವ್ ಆಗಿ ನಡೆಯುವಂತದ್ದು. ಅವ್ರಿಗೆ ಅದು ಹೆಂಗ್ರಿ 2000 ವರ್ಷದ ಮುಗಿದು ಈಗ ಹೇಗೆ ಆಕ್ಟಿವ್ ಆಗಿ ನಡೀತಾ ಇದೆ ಅಂತ ಹೇಳಿದ್ರೆ ಅಂತ ಕೇಳ್ತಾರ ಅವರು. ಅದಕ್ಕೆ ಅವ್ರ ನಂಬಿಕೆ ಸಾಕಾಗಲ್ಲ ಪ್ರಿಯರ. ಅದು ಆಕ್ಟಿವ್, ಅದೇ ಬಲಿ ಭೋಜನ ಇಲ್ಲಿ ಅದೇ ಬಲಿ ಇಲ್ಲಿ ಹಾಜರಾಗುವಂತದ್ದು 2000 ವರ್ಷ. ಇದು ಹೊಸ ಬಲಿ ಅಲ್ಲ, ಭೋಜನ ಅಲ್ಲ, ಹೊಸದಲ್ಲ ಬಲಿ. ಬಲಿ ಪೂಜೆ ಅಂತ ಹೇಳಿದ್ರೆ ದಿನ ಬಲಿ ಮಾಡುವುದಿಲ್ಲ. ಕೆಲವು ಅದು ಕೂಡ ಕೇಳ್ತಾರೆ, ದಿನ ಬಲಿ ಅರ್ಪಣೆ ಮಾಡ್ತಾರೆ ನಿಮ್ ಗುರುಗಳು, ದಿನ ಯೇಸನ್ನ ಕೊಲ್ತಾರ, ದಿನ ನಿಮ್ ಗುರುಗಳು ಯೇಸನ್ನ ಬಲಿ ಕೊಡ್ತಾರ, ಬಲಿ ಪೂಜೆ ಅಂತ ಹೇಳ್ತೀರಲ್ಲ.
ಅದೇನೋ ಗೊತ್ತಿಲ್ಲ ಅಂತಾರೆ, ನಮ್ ಜನರು ಕೂಡ ಗೊತ್ತಿಲ್ಲ ಅದೇನು. ಪ್ರಿಯರೇ, ಅದೇ 2000 ವರ್ಷಗಳ ಹಿಂದಿನ ಅದೇ ಕಲ್ವಾರಿ ಬಲಿ ಇಲ್ಲಿ ಸಮಯದಲ್ಲಿ ಮತ್ತು ಕಾಲದಲ್ಲಿ ಸ್ಥಳದಲ್ಲಿ ಹಾಜರು ಪಡಿಸುವುದು. ಅದೇ ಬಲಿ ಹಾಜರಾಗುವುದಿಲ್ಲ. ಹೊಸ ಬಲಿ ಅಲ್ಲ, ಎಕ್ಸ್ಟೆನ್ಷನ್ ಅಂತ ಕರಿ, ವಿಸ್ತರಣೆ, ಕಾಲದಲ್ಲಿ ವಿಸ್ತರಣೆ ಆಗುತ್ತೆ. ನಮಗೆ ಅದೇ ಬಲಿ ಪ್ರೆಸೆಂಟ್ ಆಗುತ್ತೆ ಇಲ್ಲಿ. ಅರ್ಥ ಆಯ್ತಲ್ಲ? ಅದೇ ಮಾಂಸ ರಕ್ತ ಶಿಲುಬೆಯಲ್ಲಿ. ಯೇಸು ಶಿಲುಬೆಯಲ್ಲಿ ತನ್ನ ಮಾಂಸ ಕೊಟ್ರ? ಇಲ್ಲ. ಮತ್ತೆ ಬಲಿ ಭೋಜನ ಕೊಟ್ಟದ್ ಗುರುವಾರ, ಒಂದಿನ ಅಡ್ವಾನ್ಸ್ ಆಗಿ ಕೊಟ್ರು. ಯೇಸು ಹೇಳಿದಾರೆ, ನನ್ನ ಮಾಂಸ ಭುಜಿಸ್ಲೇಬೇಕು, ನನ್ನ ರಕ್ತ ಕುಡಿಲೇಬೇಕು ನೀವಂತ. ಇಲ್ದಿದ್ರೆ ಈ ಬಲಿ ಹೇಗೆ ಕಂಪ್ಲೀಟ್ ಆಗುತ್ತೆ? ಪ್ರಿಯರೇ, ನೀವು ಬಲಿಯಲ್ಲಿ ಭಾಗವಹಿಸದಿದ್ರೆ, ಭೋಜನ ಮಾಡಿದ್ರೆ ಆ ಬಲಿ ಹೆಂಗ್ ಕಂಪ್ಲೀಟ್ ಆಗುತ್ತೆ? ಅರ್ಧಂಬರ್ಧ ಆಯ್ತಲ್ವಾ? ಅದಕ್ಕೆ ಹೇಳ್ತಾರೆ, ವೈದಿಕ ಬ್ರಾಹ್ಮಣರು ಅಗತ್ಯವಾಗಿ ಮಾಂಸಾಹಾರಿಗಳಂತ ಹೇಳ್ತಾರೆ. ಅದ್ ನಾನು ಟಿವಿಯಲ್ಲಿ ಕೇಳಿಸ್ಕೊಂಡೆ, ಸ್ವಾಮೀಜಿಯೊಬ್ರು ಹೇಳ್ತಿದ್ರು. ಒಬ್ಬ ಸ್ವಾಮೀಜಿಯರು ವೈದಿಕ ಬ್ರಾಹ್ಮಣ ಅಂದ್ರೆ ವೇದ ಕಾಲದ ಬ್ರಾಹ್ಮಣರು ಮಾಂಸಾಹಾರಿಗಳು. ಯಾಕೆಂದ್ರೆ ಬಲಿ ದೇವರಿಗೆ ಅರ್ಪಣೆ ಮಾಡಿದ್ಮೇಲೆ ಆ ಬಲಿ ಕಂಪ್ಲೀಟ್ ಆಗ್ಬೇಕಾದ್ರೆ ನಾವು ಅರ್ಪಣೆ ಮಾಡೋರು ಆ ಬಲಿಯಲ್ಲಿ ಭಾಗವಹಿಸ್ಬೇಕಲ್ವಾ? ನೀನು ಊಟ ಮಾಡಂತ ಕೊಟ್ಬಿಟ್ಟು ನಾನು ನಿನ್ ಜೊತೆ ಊಟ ಮಾಡ್ತಿದ್ರೆ ಏನರ್ಥ? ಅಲ್ಲಿ ಕಂಪಿಯನ್ಶಿಪ್ ಅಂತ ಹೇಳಿದ್ರೆ ಒಂಥರ, ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಒಂದು ಭೋಜನ ಏರ್ಪಾಡು ಮಾಡ್ತೀವಿ, ಬಂದವರಿಗೆ ಬಡಿಸ್ಬಿಟ್ಟು ನೀನ್ ತಿಂದೋಗು, ನನ್ ಬೇಡ. ಅವಾಗ ಅವ್ರಿಗೆ ಡೌಟ್ ಆಗುತ್ತೆ, ಇದೇನ್ ಕತೆ, ಇವನು ನಮ್ಗೆ ಊಟ ಕೊಟ್ರ, ಈ ವಿಷಯ ಏನಾಕಿದ್ನ ಇವನು, ಎಲ್ಲ ಪಾಯ್ಸನ್ ಆಗಿ ಕೊಟ್ನ ಇವನು, ಮತ್ತೆ ಅವನ್ ಯಾಕೆ ಊಟ ಮಾಡಿಲ್ಲ? ಪ್ರಿಯರಿ, ಹೋಟ್ಲಿಗೆ ಕರ್ಕೊಂಡು ಹೋಗ್ತೇವೆ, ಫ್ರೆಂಡ್ ನಾವು ಅಪ್ರೋಗ್ ಸಿಕ್ಕಿದ ಹೋಗ್ಬಿಟ್ಟು ಅವ್ನು ಚೆನ್ನಾಗಿ ಊಟ ಕೊಟ್ಟು ನಿಂತಿ ಊಟ ಮಾಡು. ನಾನ್ ಕೂತ್ಕೊಂಡು, ಈಗ ನಾನ್ ಸುಮ್ನೆ ಇದ್ರೆ ಅವನು ಊಟ ಮಾಡ್ತಾನೆ ನನ್ ಮುಂದೆ ಕೂತ್ಕೊಂಡು. ಏನ ತಗೋ ನೀನು ಅಂತ ಹೇಳ್ತಾನೆ. ಏನ ತಗೋ, ಈಗ ಊಟ ಮಾಡ್ಕೊಂಡು ಬೇರೆ ಯಾವ ಊಟ ಮಾಡ್ಕೊಂಡ್ ಬಂದಿದ್ಯಾ ನೀನು? ಅದರಿಂದ ಇಲ್ಲಿ ಬಲಿ ಅರ್ಪಣೆ ಮಾಡಿದ್ಮೇಲೆ ಬಲಿಯಲ್ಲಿ ಭಾಗವಹಿಸದಿದ್ರೆ, ಬಲಿ ಭೋಜನ ಮಾಡಿದ್ರೆ ಬಲಿ ಅರ್ಧ ಕಂಪ್ಲೀಟ್ ಆಗುವುದಿಲ್ಲ ಅದು. ಅದರಿಂದ ಕಲ್ವಾರಿ ಗುಡ್ಡದಲ್ಲಿ ಯೇಸ್ವಾಮಿ ಅಲ್ಲಿ ತನ್ನನ್ನು ಬಲಿ ಅರ್ಪಣೆ ಮಾಡಿದ್ರು. ಮಾಂಸ ಏನ್ ತಿನ್ನೋ ಕೊಟ್ರ? ರಕ್ತ ಕುಡಿಯೋ ಕೊಟ್ರ? ಹಾಗಾದ್ರೆ ಗುರುವಾರ ಕೊಟ್ರಲ್ವಾ? ಗುರುವಾರ ತಗೊಳ್ಳಿ, ನನ್ ಮಾಂಸ ತಿನ್ನಿರಿ, ರಕ್ತ ಕುಡೀರಿ ಅಂತ ಆ ಬಲಿ ಭೋಜನ ಗುರುವಾರ ಕೊಟ್ಟಿದ್ದವರು. ಅದರಿಂದ ಪ್ರಿಯರೇ, ಅಲ್ಲಿ ದೇವರಿಗೆ ವ್ಯತ್ಯಾಸ ಬರಲ್ಲ, ಇವತ್ತು ನಿನ್ನೆ ನಾಳೆ ಅಂತ. ಪೌಲ ಹೇಳ್ತಾನೆ, ಕ್ರಿಸ್ತ ಯೇಸು ನಿನ್ನ ಇದ್ದಾಗೆ ಇಂದು ಇವತ್ತು ನಾಳೆ ಯಾವತ್ತೂ ಇರುವವರು. ಅವರಲ್ಲಿ ದೇವರಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಕಾಲದ ಕಾಲ ದೇವರ ಯೋಜನೆಗೆ ಏನು ಅಡ್ಡಿ ಆಗುವುದಿಲ್ಲ, ಗೊತ್ತೈತಲ್ಲ? ಆದ್ರಿಂದ ದೇವರಿಗೆ ಎಲ್ಲಾ ಕಾಲ ಸದಾಕಾಲ ಇರುವಾತನೇ ನಾನು, ಎಲ್ಲಾ ಕಾಲದಲ್ಲೂ ಇರುವವನು, ಹಾಜರಾಗಿರುವವನು ನಾನು. ನನಗೆ ಎಲ್ಲಾ ಕಾಲ ಪ್ರೆಸೆಂಟ್ ಟೆನ್ಸ್. ದೇವರಿಗೆ, ನಮ್ಗೆ ಆದ್ರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಅದು ನಮಗೆ. ದೇವರಿಗೆ ವರ್ತಮಾನ ಕಾಲ, ಭೂತಕಾಲ ಉಂಟು, ಅದಕ್ಕೆ ಸ್ಟಾರ್ಟಿಂಗ್ ಇಲ್ಲ. ದೇವರಿಗೆ ಭೂತಕಾಲ ಇಲ್ಲಿ ಬರುತ್ತೆ? ಸ್ಟಾರ್ಟಿಂಗ್ ಇಲ್ಲ, ಭೂತಕಾಲ ಬರುವುದಿಲ್ಲ. ಮತ್ತೆ ನಮ್ಗೆ ಆದ್ರೆ ಸ್ಟಾರ್ಟಿಂಗ್ ಉಂಟು, ಎಂಡಿಂಗ್ ಉಂಟು. ಒಂದಿನ ಹುಡ್ತೇವೆ, ಒಂದಿನ ಸಾಯ್ತೇವೆ. ಆದ್ರಿಂದ ನಮಗೆ ಭೂತಕಾಲ, ಭವಿಷ್ಯತ್ ಕಾಲ ಎಲ್ಲ ಉಂಟು. ದೇವರಿಗೆ ಅಂತ್ಯನೇ ಇಲ್ಲ. ಭವಿಷ್ಯತ್ ಕಾಲ ಎಲ್ಲಿ ಬರುತ್ತೆ? ಅಂತ್ಯ ಇದ್ರೆ ಭವಿಷ್ಯತ್ ಕಾಲ ಬರುತ್ತೆ. ದೇವರಿಗೆ ಸ್ಟಾರ್ಟಿಂಗ್ ಇಲ್ಲ, ಎಂಡಿಂಗ್ ಇಲ್ಲ ರೀ. ಆದ್ರಿಂದ ದೇವರು ಅಲ್ಲಿ ಒಂದಿನ ಅಡ್ವಾನ್ಸ್, ಒಂದಿನ ಇನ್ನು ಹಿಂದೆ ಮುಂದೆ ಅಂತ ಬರುದಿಲ್ಲ, ಸದಾಕಾಲ ಇರುವ ದೇವರು. ಅದಕ್ಕೋಸ್ಕರ ನಮ್ಗೆ ಇವತ್ತು ಕೂಡ ಆ ಬಲಿ ಹಾಜರಾಗ್ತದೆ ಇಲ್ಲಿ. ಯಾಕೆಂದ್ರೆ ದೇವರಿಗೆ ನಿನ್ನೆ ಇವತ್ತು ನಾಳೆ ಅಂತಿಲ್ಲ, 2000 ವರ್ಷದ ನಂತರ ಅಂತೇನಿಲ್ಲ. ಇರುವಾತನೇ ನಾನು, ಸದಾ ಇರುವನು, ಆಲ್ವೇಸ್ ಪ್ರೆಸೆಂಟ್. ಅದರಿಂದ ದೇವರಿಗೆ ಅದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಮಾಂಸ, ಕಲ್ವಾರಿಯ ಮಾಂಸ ಇವತ್ತಿಗೂ ಕೊಡ್ಲಿಕ್ಕೆ ದೇವರಿಗೆ ಸಾಧ್ಯವಾಗ್ತದೆ. ಈ ಕಾರಣದಿಂದ ಅವರು ದೇವರವರು. ಅದೇ ಮಾಂಸ ರಕ್ತ. ಯಾಕೆ ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ದಿದ್ರೆ ಇದು ಅರ್ಥ ಆಗ್ತಿದ್ರೆ ಇದು 1 ಕೊರಿಂಥ 10:17 ಏನಂತ ತಿಳ್ಕೊಳ್ತೀರಾ ನೀವು? ಒಂದೇ ರೊಟ್ಟಿ, ಆದ್ರಿಂದ ಅನೇಕರಿದ್ರು ಒಂದ್ ಶರೀರವಾಗ್ತದೆ. ಏನು ನಾವು ಅಡಿಗೆ ಮನೆಯಲ್ಲಿ ತಿನ್ನುವ ರೊಟ್ಟಿ, ಅದಕ್ಕೆ ಅಷ್ಟು ಪವರ್ ಉಂಟ ನಮ್ಮನ್ನು ಒಂದು ಮಾಡೋದು? ನಾವು ಹೋಟ್ಲಲ್ಲಿ ತಿನ್ನುವಂತ ಚಪಾತಿ ರೊಟ್ಟಿ ನಮ್ಮನ್ನೆಲ್ಲ ಹೋಟ್ಲಲ್ಲಿ ಇದ್ದವ್ರನ್ನೆಲ್ಲ ಒಂದು ಮಾಡ್ತದೆ ಅದು. ಅದರಿಂದ ಪ್ರಿಯರೇ, ಯಾವ ರೊಟ್ಟಿಗೂ ಆ ಶಕ್ತಿ ಇಲ್ಲ ನಮ್ಮನ್ನ ಒಂದು ಮಾಡ್ಲಿಕ್ಕೆ. ಒಂದು ವೇಳೆ ಅದು ಯೇಸು ಶರೀರ ಅಲ್ದಿದ್ರೆ ನಮ್ಮನ್ನ ಎಲ್ಲಿ ಒಂದು ಮಾಡುತ್ತೆ ರೊಟ್ಟಿ? ಆ ಪವರ್, ಅಷ್ಟು ಪವರ್ ಒಂದು ರೊಟ್ಟಿ ಉಂಟಾ? ನಮ್ಮೆಲ್ಲರನ್ನ ಒಂದು ಶರೀರ ಮಾಡುವಂತ ಪವರ್ ನಾವು ತಿನ್ನುವಂತ ಚಪಾತಿ ರೊಟ್ಟಿಗೆ ಉಂಟಾ? ಶಕ್ತಿ ಉಂಟಾ? ಅಕ್ಕಿ ರೊಟ್ಟಿಗೆ ಉಂಟಾ?
ಆದ್ರಿಂದ ಪ್ರಿಯರೇ, ಇದು ರೊಟ್ಟಿ ಯೇಸುನೇ, ಜೀಸಸ್. ನಾವು ಬಲಿಪೂಜೆಯಲ್ಲಿ ಹಂಚುವಂಥದ್ದು ಅದು ಯೇಸುನೇ. ಪರಮ ಪ್ರಸಾದ ಅಂತೀವಿ, ಅದು ಪರಮ ಪ್ರಸಾದ ಅಲ್ಲ, ಅದು ಪ್ರಸಾದ ಅಲ್ಲ, ಗೊತ್ತಾಯ್ತಲ್ಲ? ಅದು ಏನ್ ಬೇರೆ ಅದು ವರ್ಡ್ ಇಲ್ಲ, ಅದಕ್ಕೆ ಪ್ರಸಾದ ಅಂತೀವ ನಾವು. ಅದು ಯೇಸುವಿನ ಜೀವಂತ ಶರೀರ, ರಕ್ತ. ಅದು ಯಾವ ಧರ್ಮದಲ್ಲೂ ಕೂಡ ಇಲ್ಲ. ದೇವರ ಮಾಂಸ, ದೇವರ ರಕ್ತ ಯಾವ ಧರ್ಮದಲ್ಲೂ ಸಿಗುತ್ತಾ? ಬರೀ ಪ್ರಸಾದ ಕೊಡ್ತಾರೆ ಅಷ್ಟೇ. ಪ್ರಿಯರಿ, ಎಂತ ಸೌಭಾಗ್ಯ ನಮ್ಗೆ. ನಂಬಿದ್ರೆ ನಾವು ಒಂದಾಗ್ತೀವಿ, ನಂಬದಿದ್ರೆ ನಾವು ಡಿಫ್ರೆಂಟ್. ನೀನ್ ಕನ್ನಡ, ನೀನ್ ತಮಿಳು, ನೀನ್ ಮಲಯಾಳಿ, ನೀನು ಅದು ಇದು, ನೀನು ಆ ಭಾಷೆ, ಇದು ಈ ಸಂಸ್ಕೃತಿ, ನೀನ್ ಕಪ್ಪು, ನೀನ್ ಬಿಳಿ, ಬಲಿಪೂಜೆ ಬಂದ್ರು ಕೂಡ ಅದೇ ಉಳ್ಕೊಂಡು ಹೋಗುತ್ತೆ. ಒಂದು ವೇಳೆ ನಂಬಿಕೆ ಇದ್ರೆ ಅಲ್ಲಿ ಎಲ್ಲ ಮಾಯ ಆಗಿಬಿಡ್ತದೆ, ಡಿಫರೆನ್ಸ್ ಮಾಯ ಆಗ್ತದೆ, ನಾವೆಲ್ಲ ಒಂದೇ. ಪ್ರೇರಿ, ನಂಬಿಕೆಗೆ ಎಂತ ಪವರ್ ಉಂಟಲ್ಲ. ಬಟ್ ನಾವ್ ಯಾಕೆ ನಂಬುದಿಲ್ಲ ಅದು ಗೊತ್ತಿಲ್ಲ. ವೈ ವಿ ಕಾಂಟ್ ಬಿಲೀವ್ ಇಟ್ ಇಸ್ ದ ಬಾಡಿ ಅಂಡ್ ಬ್ಲಡ್ ಆಫ್ ಕ್ರೈಸ್ಟ್. ಬಹಳ ದುರಂತ, ಪಶ್ಚಾತ್ತಾಪ ವಿಷಯ. ಏಕೆಂದ್ರೆ ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಭಾಗಿಗಳಾಗ್ತೀವಿ ಅಂತ. ಅದರಿಂದ ಬಲಿಪೂಜೆ ಅದಕ್ಕೆ ಬಹಳ ಶ್ರೇಷ್ಠವಾದಂತ ಒಂದು ಕಾರ್ಯ ಬಲಿಪೂಜೆ. ಅಲ್ಲಿ ದೇವರೊಂದಿಗೆ ನಾವು ದೇವ್ರನ್ನೇ ಪೂಜಿಸಿ ದೇವರೊಂದಿಗೆ ಒಂದಾಗ್ತೀವಿ ನಾವು. ಈ ಪ್ರಕಾರ ಎಲ್ಲರಲ್ಲಿ ಕೂಡ ಅದೇ ರೊಟ್ಟಿ, ಅದೇ ಯೇಸು ಬಂದಿರುವಾಗ ನಾವೆಲ್ಲ ಒಂದಾಗ್ತೀವಿ. ಆ ಯೇಸು ನಮ್ಮನ್ನು ಒಂದು ಮಾಡ್ತಾನೆ. ಪ್ರಿಯರ, ಆ ವಿಶ್ವಾಸ ನಮ್ಮನ್ನು ಇಷ್ಟು ಅನ್ಯೋನ್ಯವಾಗಿ ಬಂಧಿಸುತ್ತದೆ ಅಲ್ವಾ? ಅಂತ ವಿಶ್ವಾಸ ಎಲ್ರಿಗಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತಲ್ವಾ? ಅದರಿಂದ ಐ ಥಿಂಕ್ ಇನ್ ದ ಸೇಮ್ ವೇ ದ ಒನ್ ಅಂಡ್ ಅನ್ಡಿವೈಡೆಡ್ ಸ್ಪಿರಿಟ್ ಆಫ್ ಗಾಡ್, ಅಲ್ಲಿ ಯೇಸು ಒಂದು ಮಾಡ್ತಾರೆ ರೊಟ್ಟಿಯಲ್ಲಿ. ಈಗ ಪವಿತ್ರಾತ್ಮ ಕೂಡ ಅದೇ ಕಾರ್ಯ ಮಾಡ್ತಾರೆ ಅಲ್ವಾ? ಎಲ್ಲರಲ್ಲಿ ಪವಿತ್ರಾತ್ಮ ಇದ್ದಾಗ, ಈಗ ಶಿಷ್ಯರು ನೋಡಿ, ಪವಿತ್ರಾತ್ಮ ಎಲ್ಲರಲ್ಲಿ ಬಂದು ತಂಗಿದ್ರು. ಅದೇ ಒಂದೇ ಆತ್ಮ ಎಲ್ಲರಲ್ಲಿ ತಂಗಿದಾಗ ಏನಾಗ್ತದೆ? ಎಲ್ಲರಲ್ಲಿರುವಂತ ಆತ್ಮ ನಮ್ಮನ್ನು ಒಂದು ಮಾಡ್ತದೆ. ಬಟ್ ನಾವು ಪವಿತ್ರಾತ್ಮ ಭರಿತರಾದ್ರೆ ಆಗ್ತದೆ ಅದು. ನಾವು ಪವಿತ್ರಾತ್ಮ ಭರಿತರಾಗಿಲ್ಲ, ಪ್ರಪಂಚದ ಆತ್ಮದಿಂದ ತುಂಬಿದವರಾದ್ರೆ, ಪ್ರಾಪಂಚಿಕ ಆತ್ಮದಿಂದ ತುಂಬಿದವರಾದ್ರೆ, ನಮ್ಮಲ್ಲಿ ಎಷ್ಟು ಪವಿತ್ರಾತ್ಮ ಅಂತ. ಪವಿತ್ರಾತ್ಮ ಬರಬೇಕಾದ್ರೆ ನಾವು ಪ್ರಪಂಚದ ದೂರ ಸರಿಬೇಕಲ್ವಾ? ಅದಕ್ಕೆ ಯಾಕೋ ಯೋವನರು ತಮ್ಮ ಪತ್ರಿಕೆಯಲ್ಲಿ ಹೇಳ್ತಾರೆ, ಯೋವನರು 1 ಯೋವನ 2ನೇ ಅಧ್ಯಾಯದಲ್ಲಿ 15ನೇ ವಚನ ಏನ್ ಹೇಳ್ತು? ಲೋಕಕ್ಕೂ ಲೌಕಿಕವಾದಗಳಿಗೂ ನೀವು ಒಲಿಯಬಾರದು. ಲೋಕಕ್ಕೂ ಲೌಕಿಕವಾದಗಳು ನೀವು ಒಲಿಯಬಾರದು. ಈ ಲೋಕವನ್ನು ಒಲಿದರೆ ಪಿತನಲ್ಲಿ ನಿಮಗೆ ಒಲವು ಇಲ್ಲ ಅಂತಾಯ್ತು. ಎರಡು ನಾವು ಒಲಿತೀವಿ ಅಂತ ಹೇಳಿ ಯೇಸಮ್ಮನೇ ಹೇಳಿದ್ದಲ್ಲ, 2 ದೋಣಿಯಲ್ಲಿ 2 ಯಜಮಾನರು ಸೇವ್ ಮಾಡಕ್ಕಾಗತ್ತಾ ನಿಮ್ಗೆ? ಸ್ವರ್ಗಕ್ಕೂ ಭೂಲೋಕಕ್ಕೂ. ಲೋಕ ಸಂಬಂಧವಾದ ದೈಹಿಕ ದುರಿಚೆ, ಕಣ್ಣಿನ ಕಾಮುಕತನ, ಐಶ್ವರ್ಯದ ಅಹಂಭಾವ ಇವು ಪಿತನಿಂದ ಬಂದದ್ದಲ್ಲ, ಲೋಕದಿಂದ ಬಂದಿದ್ದು. ಲೋಕ ಅದರ ವ್ಯಾಮೋಹ ಗತಿಸಿ ಹೋಗುತ್ತದೆ. ಅದರಿಂದ ಲೋಕದ ವಿಷಯಗಳಿಗೆ ನಾವು ಒಲಿಬಾರ್ದು. ಅಂದ್ರೆ ಆತ್ಮರಿಂದ ಯಾವ ಆತ್ಮದಿಂದ ತುಂಬಲ್ಪಡ್ತೀವಿ? ಲೋಕದ ವಿಷಯವನ್ನ, ಲೋಕದ ಪ್ರಪಂಚಿಕ ಆತ್ಮದಿಂದ ತುಂಬಲ್ಪಡ್ತೀವಿ. ಸ್ವರ್ಗೀಯ ವಿಷಯಗಳಿಗೆ ನಾವು ಗಮನ ಕೊಟ್ರೆ ಆ ಆತ್ಮರಿಂದ ತುಂಬಿಸಲ್ಪಡ್ತೀವಿ. ಅದರಿಂದ ಪ್ರಿಯರೇ, ಇಲ್ಲೂ ಕೂಡ ಅದೇ ಡಿಫರೆನ್ಸ್ ಬರ್ತಾ ಇದೆ. ನಾನು ಅಲ್ಲಿ ಬಲಿಪೂಜೆಯಲ್ಲಿ ನಾನು ಹೇಳಿದ್ನಲ್ಲ, ಪರಮಸಾರ ತಗೊಳ್ಳುವಾಗ ನಮ್ದು ನಂಬಿಕೆ ಇಲ್ದಿದ್ರೆ ನಾವು 1000 ರೊಟ್ಟಿ ಒಬ್ಬನ್ ತಗೊಂಡು ಕೂಡ ಅವ್ನ್ ಏನ್ ಬದಲಾಗ ಆಗಲ್ಲ. ನಾವು ವಿಶ್ವಾಸ ಅಲ್ಲಿ ಯೇಸುವಲ್ಲಿದ್ದಂತ ವಿಶ್ವಾಸ ಅದು ನಮ್ಮನ್ನ ಒಂದು ಮಾಡ್ತಾ ಇದೆ. ಆ ರೊಟ್ಟಿ ಅವಾಗ ಕಾರ್ಯ ಮಾಡ್ತಾ ಇದೆ. ಯೇಸು ಅವಿಶ್ವಾಸಗಳ ಜೀವನದಲ್ಲಿ ಯೇಸು ಕಾರ್ಯ ಮಾಡ್ತಾರ? ಅಲ್ಲಿ ಗಲ್ಲಿದಲ್ಲಿ ಸ್ವಂತ ಊರಿನಲ್ಲಿ ಪವಾಡ ಮಾಡ್ಲಿಕ್ಕೆ ಆಗಿಲ್ಲ. ಬೈಬಲ್ ಹೇಳ್ತಾ ಇದೆ, ಯಾಕೆ? ಅಲ್ಲಿ ಜನ ಯೇಸು ನಂಬಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಯೇಸು ಮೇಲೆ ಕಾರ್ಯ ಮಾಡ್ಲಿಕ್ಕೆ ಆಗಿಲ್ಲ. ಇವತ್ತು ಕೂಡ ಅದೇ ಪ್ರಾಬ್ಲಮ್, ಗೊತ್ತಿದ್ದಲ್ಲ? ನಾವು ನಂಬದಿದ್ರೆ, ನಮ್ಮನ್ನು ಯೇಸುಗೆ ಅರ್ಪಣೆ ಮಾಡಿಕೊಡೋದಿದ್ರೆ, ಯೇಸು ಬಲಾತ್ಕಾರವಾಗಿ ನಮ್ಮಲ್ಲಿ ಕಾರ್ಯ ಮಾಡುವುದಿಲ್ಲ. ಎಷ್ಟು ಜನ ನಾವು ನಮ್ಮನ್ನೇ ಸಮರ್ಪಣೆ ಮಾಡಿ ಕೊಡ್ತೀವಿ? ಯೇಸು ಕಾರ್ಯ ಮಾಡ್ಲಿಕ್ಕೆ ನಾವು ಎಷ್ಟು ನಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೀವಿ? ಅದೇ ಪ್ರಕಾರ ಪವಿತ್ರಾತ್ಮ ಕೂಡ ಅಷ್ಟೇ. ನಾವು ಎಷ್ಟು ನಮ್ಮಲ್ಲಿ ಲೋಕದ ಶಾರೀರಿಕ ವ್ಯಾಮೋಹದಿಂದ ದೂರ ಸರಿತೇವೆ, ಅಷ್ಟು ಪವಿತ್ರಾತ್ಮಲ್ಲಿ ತುಂಬಿಕೊಂಡು ಪವಿತ್ರಾತ್ಮವನ್ನ ಒಂದು ಮಾಡ್ತಾರೆ. ಇಲ್ಲ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಲೋಕ ಯೋಚನೆ ಚಿಂತನೆಗಳು ನಮ್ಮನ್ನ ಡಿಫ್ರೆಂಟ್ ಮಾಡ್ತಾರೆ, ನಮ್ಮನ್ನ ಬೇರೆ. ಯಾಕೆಂದ್ರೆ ಲೋಕದ ಚಿಂತನೆ ಒಬ್ಬೊಬ್ಬರಲ್ಲಿ ಒಂದೊಂದ್ ತರ ಕಾರ್ಯ ಮಾಡ್ತದೆ. ಕೆಲವರಿಗೆ ರಾಜಕೀಯದಲ್ಲಿ, ಕೆಲವರಿಗೆ ಆಟೋಟ ಸ್ಪರ್ಧೆಗಳಲ್ಲಿ, ಕೆಲವರು ಬಿಸ್ನೆಸ್ ವ್ಯವಹಾರಗಳಲ್ಲಿ ದುಡ್ಡು ಮಾಡೋದ್ರಲ್ಲಿ, ಕೆಲವರು ತಿಂದು ಕುಡಿದಲ್ಲಿ, ಒಬ್ಬರು ಒಂದೊಂದು ಇಂಟ್ರೆಸ್ಟ್ ಇರುತ್ತೆ ಪ್ರಿಯರೇ. ಅವಾಗ ಏನಾಗ್ತದೆ, ಈ ಡಿಫರೆನ್ಸ್ ಗಳು ನಮ್ಮಲ್ಲಿ ಹಂಗೆ ಉಳಿತಾ ಇರ್ತಾರೆ.
ಮನೇಲಿ ಚರ್ಚಿಂದ ಹೊರಗಡೆ ಹೋದ್ರು ಕೂಡ ಒಬ್ಬನು ವ್ಯವಹಾರಕ್ಕೆ ಹೋಗ್ತಾನೆ, ಒಬ್ಬನು ಕ್ರಿಕೆಟಿಗೆ ಹೋಗ್ತಾನೆ, ಮತ್ತೊಬ್ಬನು ಡ್ರಿಂಕ್ಸ್ ಡ್ರಗ್ಸಿಗೆ ಹೋಗ್ತಾನೆ, ಮತ್ತೊಬ್ಬನು ಅನೈತಿಕ ಸಂಬಂಧಕ್ಕೆ ಹೋಗ್ತಾನೆ. ಅವನು ಅಲ್ಲಿ ಯೂನಿಟಿ ಬರುವುದಿಲ್ಲ. ಅಲ್ಲಿ ಒಬ್ಬೊಬ್ರು ಒಂದೊಂದು ಲೈಫ್. ಯಾವಾಗ ನಾವು ಇದೆಲ್ಲ ಸರೆಂಡರ್ ಮಾಡ್ತೇವೆ, ಇವತ್ತು ನಾವು ಎಸಿಗಾಗಿ ಅವರ ಕಾರ್ಯಕ್ಕಾಗಿ ನಾವು ನಮ್ಮ ಒಪ್ಪಿಸ್ಕೊಡ್ತಾ ಇದ್ದೀವಿ, ಆವಾಗ ಹೊರಗಡೆ ಹೋದ್ರು ಕೂಡ ನಮ್ ಚಿಂತನೆ, ಮಾತು, ನಡೆ, ನೋಡಿ ಎಲ್ಲ ಒಂದೇ. ಅದಕ್ಕೆ ಹೇಳ್ತಿದ್ರು, ನಿಮ್ಮಲ್ಲಿ ಯಾರಾದ್ರೂ ಕೇಳಿದ್ರು ಒಂದೇ ಉತ್ತರ ಬರ್ತಾ ಇದೆಯಲ್ಲ, ಅದು ಹೇಗೆ ಅಂತ ಕೇಳಿದ್ರು. ಯಾಕೆ ನಾವು ಒಂದೇ ಕಾರ್ಯಕ್ಕೋಸ್ಕರ ನಮ್ಮನ್ನೇ ಸಮರ್ಪಣೆ ಮಾಡಿಕೊಟ್ಟಿದ್ದೇವೆ. ಮತ್ತೆ ಬೇರೆ ಏನು ಬೇರೆಯಿಂದ ನಾವು ಹೋಗ್ತೀವ, ಪಿಕ್ನಿಕ್ ಹೋಗ್ತೀವ, ನಾವು ಎಲ್ಲ ಊರ್ ನೋಡಕ್ ಹೋಗ್ತೇವ, ಸುತ್ತೋಕ್ ಹೋಗ್ತೇವ, ದೇಶ ಸುತ್ತೋಕ್ ಹೋಗ್ತೇವ. ಆದ್ರಿಂದ ಏನ್ ಕೇಳಿದ್ರು ಒಂದೇ ಉತ್ತರ ಬರ್ಬೇಕಲ್ವಾ? ಹಾಗೆ ಇದ್ರಲ್ಲೂ ಕೂಡ ಅಷ್ಟೇ, ಆತ್ಮರಿಂದ ತುಂಬಲ್ಪಟ್ರೆ ಪ್ರಿಯರೇ, ನಮ್ಮ ಎಲ್ರನ್ನ ಆತ್ಮ ಒಂದು ಮಾಡ್ತಾರೆ. ಇವತ್ತು ಲೋಕದ ಆಸೆಗಳು ನಮ್ಮಲ್ಲಿ ತುಂಬಿಕೊಂಡಿದ್ರೆ ಇದು ಸುಮ್ಮನೆ ನಾಮಕಸ್ತೇನೋ ಬರ್ತೀವಿ, ಸೇರ್ತೀವಿ, 1 ಗಂಟೆ ಅಲ್ಲಿ ಆತ್ಮರಿಗೆ ಕಾರ್ಯ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಅಲ್ಲಿ ನಮ್ಮದೇ ಯೋಚನೆ, ಚಿಂತನೆ. ಎಷ್ಟು ಜನ ಪೂಜೆಗೆ ಬರ್ತಾರೆ, ರೀಡಿಂಗ್ ಸೆಷನ್ ಕೇಳ್ತಾರೆ ನೋಡ್ರಿ. ಪೂಜೆ ಆದ್ಮೇಲೆ ಕೇಳಿ, ಇವತ್ತು ಮೊದಲನೇ ವಾಚನ ಯಾವ್ದು, 2ನೇ ವಾಚನ ಯಾವ್ದು ನೀವು ಕೇಳಿ, ಒಬ್ಬರಿಗೆ ಗೊತ್ತಿದೆ, ನೆನಪಿರುವುದಿಲ್ಲ. ಇವತ್ತು ಬೈಬಲ್ ವಾಚನ ಏನಂತ ಕೇಳ್ರಿ, ಅಥವಾ ಗುರುಗಳು ಏನ್ ಪ್ರಬೋಧನೆ ಮಾಡಿದ್ ಕೇಳ್ರಿ ಪೂಜೆ ಆದ್ಮೇಲೆ. ನೋಡಿ, ಹೇಳಿ ನೋಡೋಣ, ಒಂದ್ ಸೆಂಟೆನ್ಸ್ ಹೇಳಲಿಕ್ಕೆ ನೋಡೋಣ. ಮುಂದೆ ಏನಕ್ಕೆ ಬರ್ತಾರೆ? ಆಮೇಲೆ ನೋಡಿದ್ರೆ ಎಲ್ಲ ಉದ್ದಾಯ್ತು, ಬೋರ್ ಆಯ್ತು. ಈಗ ಬೋರ್ ಆಗುದಂತ ಅದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ತಾನೇ ಎಲ್ಲ ಖುಷಿ ಆಗುದು. ಆದ್ರಿಂದ ಇಲ್ಲಿ ಐ ಥಿಂಕ್, ಅಂಡ್ ಇನ್ ದ ಸೇಮ್ ವೇ the one and the undivided Spirit of God who dwells in all leads all into spiritual unity. ನಮ್ಮಲ್ಲಿ ಪವಿತ್ರಾತ್ಮ ನಮ್ಮಲ್ಲಿ ವಾಸ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ರೆ, ಎಲವು ಮಾಡಿಕೊಟ್ರೆ, ಆವಾಗ ಪವಿತ್ರಾತ್ಮ ನಮ್ಮಲ್ಲಿ ಎಲ್ಲ ಒಂದೇ ಮಾಡ್ತಾರೆ. ಪವಿತ್ರಾತ್ಮ ಬಲಾತ್ಕಾರವಾಗಿ ಒಂದು ಮಾಡಲ್ಲ. ಪವಿತ್ರಾತ್ಮ ಬಲಾತ್ಕಾರ ಮಾಡಲ್ಲ, ಗೊತ್ತೈತಲ್ಲ? ನಾವು ನಮ್ಮನ್ನು ಒಪ್ಪಿಸ್ಕೊಟ್ರೆ ಮಾತ್ರ ಅವರು ನಮ್ಮನ್ನೆಲ್ಲ ಒಂದಾಗಿ ನಡೆಸ್ತಾರೆ. 739 ಇಂಗ್ಲಿಷ್ ನಲ್ಲಿ 739. Because the Holy Spirit is the anointing of Christ. Holy Spirit is the anointing of Christ. ಯೇಸು ಕ್ರಿಸ್ತರ ಅಭಿಷೇಕ ಆಗಿರ್ತಾರೆ ಪವಿತ್ರಾತ್ಮ. It is Christ who, as the head of the body, pours out the Spirit among his members to nourish, to heal, and organize them in their mutual functions, to give them life, send them to bear witness, and associate them to his self-offering to the Father and to his intercession for the whole world. ಅದರಿಂದ ಇಲ್ಲಿ ಪವಿತ್ರಾತ್ಮ, ಯೇಸುವಿನ ಅಭಿಷೇಕ ಪವಿತ್ರಾತ್ಮ as the head of the body. ಈಗ ಯೇಸುಸ್ವಾಮಿ ಏನಾಗಿರ್ತಾರೆ? ಹೆಡ್ ಆಫ್ ದ ಬಾಡಿ ಅಂತ ಹೇಳಿದ್ರೆ, ಯೇಸುಸ್ವಾಮಿ ಹೆಡ್, ಶರೀರ, ಮಸ್ತಕ, ಗೊತ್ತೈತಲ್ಲ? ನಾವು ಶರೀರದ ಭಾಗಗಳು ಯೇಸುಸ್ವಾಮಿ. ಪ್ರಿಯರು, ಯೇಸುಸ್ವಾಮಿ ಶರೀರದ ಅವ್ರ ತಲೆ ಅಥವಾ ಹೆಡ್, ಅವರು ಮುಖ್ಯ. ಆದ್ರಿಂದ ಈಗ ಅಭಿಷೇಕ, ಯೇಸುಸ್ವಾಮಿ ಪವಿತ್ರಾತ್ಮ ಅಭಿಷೇಕ. ಈಗ ತಲೆಗೆ ಅಭಿಷೇಕ ಮಾಡಿದಾಗ ಏನಾಗುತ್ತೆ? ಆ ಅಭಿಷೇಕ ತೈಲ ಇಡೀ ದೇಹಕ್ಕೆ ಹರಿದು ಹೋಗ್ತದೆ. ಆದ್ರಿಂದ ಹೆಡ್ ಜೊತೆ ದೇಹದ ಪಾರ್ಟ್ಗಳೆಲ್ಲ ಅಭಿಷೇಕ ಆಗ್ತೀವಲ್ವಾ? ಈಗ ತಲೆಗೆ ನೀರು ಹಾಕಿದ್ರೆ ಎಲ್ಲ ದೇಹಕ್ಕೆ ಬರ್ತಾ ಇದೆ, ಶರೀರಕ್ಕೆ. ಹಾಗೆ ತಲೆಗೆ ಅಭಿಷೇಕ ಮಾಡ್ತಾ, ಅದಕ್ಕೆ ಬೈಬಲ್ ಒಂದ್ ಕಡೆ ಓದ್ತಾ ಇದೆಯಲ್ಲ, ಆರೋನನ ತಲೆಗೆ ಎಣ್ಣೆ ಸುರಿದಾಗ ಅದು ಅವನ ಗಡ್ಡದ ಮೇಲೆ, ಅವನ ದೇಹದ ಮೇಲೆ ಹರಿದು ಬಂತು. ಸೊ ಯೇಸು ಕ್ರಿಸ್ತರ ಹೆಡ್ ಆಗಿರುವುದರಿಂದ ಆ ಯೇಸು ಕ್ರಿಸ್ತರ ಅಭಿಷೇಕ ನಮ್ಗೆ ಹರಿದು ಬರ್ತಾ ಇರ್ತದೆ. ಯಾಕೆಂದ್ರೆ ಯೇಸುದಲ್ಲಿ ಒಂದು ಶರೀರ ಆಗಿರ್ತೀವಿ ನಾವು, ಒನ್ ಬಾಡಿ ಇನ್ ಕ್ರೈಸ್ಟ್. ಆವಾಗ ಏನಾಗ್ತದೆ? ಯೇಸುನ ಮಿಷನ್ ನಮ್ದಾಗತ್ತೆ. ಯೇಸು ಕ್ರಿಸ್ತ ಅದು ನಮ್ಗೆ ಅದು ಗೊತ್ತಿರ್ಬೇಕು. ನಾವು ಯೇಸುಸ್ವಾಮಿ, ನಾವೆಲ್ಲ ಒಂದ್ ಶರೀರದ ಭಾಗಗಳು. ಯೇಸುಸ್ವಾಮಿ ಆ ಶರೀರದ ಮಸ್ತಕ, ಹೆಡ್, ತಲೆ ಅಂತ ನಮ್ಗೆ ಆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅವಾಗ ಏನಾಗ್ತದೆ? ನಾವು ಯೇಸುವಲ್ಲಿ ಒಂದಾಗಿರೋದ್ರಿಂದ ಯೇಸುಸ್ವಾಮಿಯ ಏನು ಸೇವಾ ಕಾರ್ಯಗಳಿದ್ದವೋ ಅದೆಲ್ಲ ನಮ್ದಾಗಿರುತ್ತವೆ. ಆದ್ರಿಂದ ಯೇಸುಸ್ವಾಮಿ ಏನ್ ಮಾಡ್ತಾರೆ? as the head of the body pours out the Spirit among his members to nourish. ಆದ್ರಿಂದ pours the Spirit, ನಮಗೂ ಕೂಡ ಅದೇ ಪವಿತ್ರಾತ್ಮನ ಯೇಸುಸ್ವಾಮಿ ಅಭಿಷೇಕ ಮಾಡಿ ಕೊಡ್ತಾರೆ. ಟು ನರಿಶ್, ಗೊತ್ತೈತಲ್ಲ? ನಾವು ಒಳ್ಳೆ ಪವಿತ್ರಾತ್ಮದಿಂದ ಶಕ್ತಿಯುತರಾಗ್ಲಿಕ್ಕೆ, ಹೀಲ್, ಆರ್ಗನೈಸ್ in their mutual functions, to give life and to bear witness and associate. ಅದರಿಂದ ಸಾಕ್ಷಿ ಕೊಡ್ಲಿಕ್ಕೆ, ಪ್ರತಿಯೊಂದಕ್ಕೂ ಕಾರ್ಯ ಮಾಡ್ಲಿಕ್ಕೆ ಯೇಸುಸ್ವಾಮಿ ನಮ್ಮನ್ನ ಶಕ್ತಿ ಕೊಟ್ಟು, ಬಲ ಕೊಟ್ಟು, ಮತ್ತೆ ಯೇಸುಸ್ವಾಮಿ ಮಾಡಿದ ಕಾರ್ಯ ಗೊತ್ತಾ? ಇಡೀ ವಿಶ್ವಕ್ಕಾಗಿ ತನ್ನನ್ನು ಅರ್ಪಿಸಿಕೊಟ್ರು. ವಿಶ್ವಕ್ಕ ಎಲ್ಲರಿಗೋಸ್ಕರ ರಕ್ಷಣೆ ಪ್ರಾರ್ಥನೆ ಮಾಡಿದ್ರು.
ಅದೇ ಕಾರ್ಯ ಇವತ್ತು ಮುಂದುವರಿಯಲ್ಪಡ್ತಾ ಇದೆ. ಥ್ರೂ ದ ಚರ್ಚ್ ಸ್ಯಾಕ್ರಮೆಂಟ್ಸ್ ಕ್ರೈಸ್ಟ್ ಕಮ್ಯುನಿಕೇಟ್ಸ್ ಹಿಸ್ ಹೋಲಿ ಅಂಡ್ ಸ್ಯಾಂಕ್ಟಿಫೈಯಿಂಗ್ ಸ್ಪಿರಿಟ್ ಟು ದ ಮೆಂಬರ್ಸ್ ಆಫ್ ಹಿಸ್ ಬಾಡಿ. ಅದರಿಂದ ಚರ್ಚಿನ ಸಂಸ್ಕಾರಗಳ ಮುಖಾಂತರ ಯೇಸುಸ್ವಾಮಿ ಅದೇ ಪವಿತ್ರಾತ್ಮನನ್ನ ಮೆಂಬರ್ಸ್ ಗಳಾದ ನಮಗೆಲ್ಲರೂ ಕೂಡ ಯೇಸುಸ್ವಾಮಿ ಕೊಡುತ್ತಾರೆ. These mighty works of God offered to believers in the sacraments of the church bear their fruit in the new life in Christ according to the Spirit. ಅದರಿಂದ ಈ ಮಹಾಮಹಿಮೆಯ ಕಾರ್ಯಗಳು ಈ ಸಂಸ್ಕಾರದ ಮುಖಾಂತರ ನಮಗೆ ಪಟ್ಟಿರುವುದರಿಂದ ಅದು ನಮ್ಮ ಜೀವಿತದಲ್ಲಿ ಅದೇ ಯೇಸು ಕ್ರಿಸ್ತರು ಕೊಟ್ಟ ಫಲ ನಮ್ಮ ಜೀವಿತದಲ್ಲಿ ಕೊಡ್ತೀವಿ. ಅದೇ ಸೇವೆ ನಮ್ಮ ಜೀವನದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. The Spirit helps us in our weakness, for we do not know how to pray or to pray. ಅದು ನಮ್ಮ ಬಲಹೀನತೆಯಲ್ಲಿ ಪವಿತ್ರಾತ್ಮ ನಮ್ಗೆ ಸಹಾಯ ಮಾಡ್ತಾರೆ, ಶಕ್ತಿ ಬಲ ಕೊಡ್ತಾರೆ, ಪವಿತ್ರಾತ್ಮ ನಮ್ಗೆ ನಡೆಸ್ತಾರೆ. ಅದರಿಂದ ಇಲ್ಲಿ ಕ್ರಿಸ್ತರು ಮತ್ತು ಆತ್ಮರು ವಿಶ್ವಾಸಗಳ ಹೃದಯದಲ್ಲಿ ಹೇಗೆ ಕ್ರಿಯಾಶೀಲರಾಗಿರ್ತಾರೆ ಅದನ್ನ ಇದರ ಬಗ್ಗೆ ನಾವು ನೋಡಿದೆ. ತಂದೆ, ಅದು ನಿಮ್ಗೆ ಸ್ತೋತ್ರ ಸಲ್ಲಿಸ್ತೀಯಪ್ಪ ತಂದೆ. ಈ ದಿನಕ್ಕಾಗಿ ಇವತ್ತಿನ ಚಿಂತನೆಗೆ ನಿಮ್ಗೆ ಸ್ತೋತ್ರವಾಗಲಿ. ಆದ್ರಿಂದ ತಂದೆ ಆ ದೇವರೇ, ಇವತ್ತು ನಮ್ಮನ್ನ ಆರಿಸ್ಕೊಂಡಿದ್ದೀರಿ. ಯೇಸು ಕ್ರಿಸ್ತರ ಮುಖಾಂತರ ನಮ್ಮನ್ನು ರಕ್ಷಿಸಿ ಪವಿತ್ರಾತ್ಮರಿಂದ ನಮ್ಮನ್ನು ಪಾವನಗೊಳಿಸಿ ಸತ್ಯದ ಮಾರ್ಗ ನಡೆಸ್ತಾ ಇದ್ದೀನಿ. ಸ್ತೋತ್ರವಾಗಲಿ. ತಂದೆ ಆ ದೇವರೇ, ಇವತ್ತು ಯೇಸು ಕ್ರಿಸ್ತರ ಪವಿತ್ರಾತ್ಮರ ಕಾರ್ಯ ನಮ್ಗೆ ವಹಿಸ್ಕೊಟ್ಟಿದ್ದೀರಿ. ಆದ್ರಿಂದ ಇವತ್ತು ಆ ಕಾರ್ಯ ಶಿಷ್ಯರು ಮುಂದುವರಿಸಿದ್ರು, ಇವತ್ತು ನಾವು ಮುಂದುವರಿಸಬೇಕಾಗಿದೆ. ಆದ್ರಿಂದ ನಾವು ಕೂಡ ಶಿಷ್ಯರಾಗಿ ಸಂಪೂರ್ಣವಾಗಿ ಪವಿತ್ರಾತ್ಮರಿಂದ ತುಂಬಲ್ಪಟ್ಟು, ಆ ಪವಿತ್ರಾತ್ಮರ ಜ್ಞಾನ ಕೃಪೆಯಿಂದ ಶಕ್ತಿಯಿಂದ ತುಂಬಲ್ಪಟ್ಟು ಆ ಕಾರ್ಯ ನಾವು ಮಾಡ್ತಾ ಯೇಸುಗೆ ಬಲವಾದ ಸಾಕ್ಷಿಗಳಾಗಿ ಅನೇಕ ಜನರು ಯೇಸಲ್ಲಿ ಬರಲಿಕ್ಕೆ ಸಾಧನಗಳಾಗುವಂತೆ ನಮ್ಮನ್ನು ಆಶ್ರಯಿಸಿ ಅಭಿಷೇಕಿಸಿರಿ. ನಮ್ಮ ಪ್ರವೇಶನ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಎಂತ ದಿವ್ಯ